ಕಾಕಿ ಅಂದ್ರೆ ಕರ್ತವ್ಯದ ಕವಚ. ಕಾಕಿ ಅಂದ್ರೆ ಬರೀ ಬಣ್ಣವಲ್ಲ, ಕಾಕಿ ಅಂದ್ರೆ ಕಾನೂನಿನ ಬಲ. ಪ್ರಾಮಾಣಿಕತೆ ಇವರ ಹೆಸರು, ನಿಷ್ಠೆ ಇವರ ಉಸಿರು. ಹೇಗಿದೆ ಹುಬ್ಳಿ? ಹುಬ್ಳಿ ಧಾರವಾಡ ಎರಡು ಅವಳಿ ನಗರ ನಮ್ಮ ಜೂರಿಸ್ಡಿಕ್ಷನ್ ಬರುತ್ತೆ. ತುಂಬ ಚೆನ್ನಾಗಿದೆ. ಒಂದು ಕಡೆ ನೀವು ಒಬ್ಬ ಆಫೀಸರ್ ಆಗಿ ಕೆಲಸ ಮಾಡ್ತೀರಾ, ತದನಂತರ ಒಂದು ಮಾತೃ ಹೃದಯದ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡ್ತೀರಾ. ತಾಯಿ ಕೂತಿದ್ದಾಳೆ ಮಂಚದ ಮೇಲೆ, ಮತ್ತೆ ಕೆಳಗಡೆ ಮಗು ಬಿದ್ದಿದೆ. ಆ ಮಗು ಹಿಂಗೆ ನೋಡಿದ್ರೆ ಕಾಣುತ್ತೆ ಇಲ್ಲೊಂದು 3-4 ಇಂಜುರೀಸ್ ಆಗಿದೆ. ಸ್ವಲ್ಪ ಮೂಗು ಹತ್ರ ನಾನು ಸೆನ್ಸ್ ಮಾಡಿದಾಗ ಸ್ವಲ್ಪ ಎಲ್ಲೋ ಉಸಿರಾಟ ನಡೀತಾ ಇದೆ ಅನ್ನಿಸ್ತು. ಆ ಮಗು ಬದುಕಿ ಬಾಳ್ಬೇಕು ಅನ್ನೋಂಥದ್ದು ದೈವೇಚ್ಛೆ ಇತ್ತು ಅನ್ಸುತ್ತೆ. ಸರ್, ಯಾಕೆ ಯುವ ಸಮುದಾಯ ಡ್ರಗ್ಸ್ ವಿಚಾರದಲ್ಲಿ ಅಷ್ಟೊಂದು ಮೊರೆ ಹೋಗ್ತಿದೆ? ಹುಬ್ಳಿ ಧಾರವಾಡದಲ್ಲಿ ನಾವು ಡಾಟಾ ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ಡ್ರಗ್ ಕನ್ಸಂಪ್ಷನ್, ಅದರಲ್ಲಿ ಪರ್ಟಿಕ್ಯುಲರ್ಲಿ ಗಾಂಜಾ ಕನ್ಸಂಪ್ಷನ್ ಜಾಸ್ತಿ ಇದೆ ಅನ್ನೋಂಥದ್ದು ನಮ್ಮ ಡಾಟಾಸ್ ಹೇಳುತ್ತೆ. 10th ಕೂಡ ಪಾಸ್ ಆಗಿಲ್ಲ. ಪೊಲೀಸರು ಕೆಲಸ ಎಲ್ಲ ಆದ್ಮೇಲೆ ಬರೋದು, ಅಲ್ಲಿವರೆಗೂ ಬರೋದಿಲ್ಲ. ಅದು ಆಕ್ಚುಲಿ ನಿಜಾನಾ ಸರ್? ಎಲ್ಲ ಮುಗಿದ್ಮೇಲೆ ಬರೋದು ಪೊಲೀಸರು ಅಂತ? ನಮ್ಮ ಸಮಾಜದಲ್ಲಿ ಯಾವ ರೀತಿ ಒಳ್ಳೇದು ಕೆಟ್ಟದ್ದೆಲ್ಲ ಇದೆಯೋ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿರುವಂಥ ಬಹಳಷ್ಟು ಒಳ್ಳೆ ಕೆಲಸಗಳನ್ನು ಬಿಟ್ಟು ಯಾವುದೋ ಒಂದೆರಡು ಹೈಲೈಟ್ ಆಗುತ್ತೆ. ಈ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಗೆ ಬರೀ ಚಾಲೆಂಜಿಂಗ್ ಅನ್ಸಿದ್ದು ಯಾವ ಜಿಲ್ಲೆ ಸರ್? ಫೈನ್ ನಿಂದು ರೆಕಾರ್ಡ್ಸ್ ತೋರ್ಸಪ್ಪ ಅಂತಂದ್ರೆ ಯಾಕೆ ತೋರಿಸ್ಬೇಕು ಅಂತಾರೆ. ನೀವು ಫೈನ್ ಕಟ್ಟಬೇಕಾಗುತ್ತೆ ಅಂತ ಹೇಳಿದ್ರೆ ವಿಜಯ್ ಮಲ್ಯ ಹಿಡ್ಕೊಂಬನ್ನಿ. ನಿಮ್ಮ ಹುಬ್ಳಿ ಧಾರವಾಡದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತು, ಅದು ಜೆನ್ಜಿ. ಆ ಸಂದರ್ಭ ನನಗೂ ಸ್ವಲ್ಪ ಇಲ್ಲಿ ಎದೆಗೆ ಒಂದು ಬ್ಲಂಟ್ ಇಂಜುರಿ ರೀತಿಯಲ್ಲಿ ಆಗಿತ್ತು. ಪ್ಲೆಕಾರ್ಡ್ಸ್ ಇಟ್ಕೊಂಡಾಗ ಕಡ್ಡಿ ಇರ್ತಲ್ಲ, ಆ ಕಡ್ಡಿ ತೊಗೊಂಡು ಈ ಗನ್ ಇಟ್ಕೊಂಡು ರೀಲ್ಸ್ ಮಾಡೋಂಥದ್ದು, ದಾರಿ ತಪ್ತಾ ಇದ್ದಾರೆ. ಈ ಮೊಬೈಲ್ ಆಡಕ್ಕೆ ಕೊಟ್ಟಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಿರೋದು, ಅಥವಾ ತಂದೆ ತಾಯಿ ಅಣ್ಣ ತಮ್ಮಗಳಿಗೆ ಅಟ್ಯಾಕ್ ಮಾಡಿರುವಂಥದ್ದು ನಾವು ನೋಡಿದ್ದೀವಿ. 8ನೇ ಕ್ಲಾಸ್ ಹುಡುಗನಿಗೆ 7ನೇ ಕ್ಲಾಸ್ ಹುಡುಗ ಚುಚ್ಚಿ ಕೊಲೆ ಮಾಡಿರುವಂಥದ್ದು. 9ನೇ ಕ್ಲಾಸ್ ಓದ್ತಿದ್ದಂಥ ಮಗಳು ತಮ್ಮ ಸ್ನೇಹಿತರ ಜೊತೆ ಎಲ್ಲ ಫ್ರೀಯಾಗಿ ಆಟ ಆಡಲಿಕ್ಕೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಿಡಲ್ಲ ಅಂತ ತಂದೆನ ಕೊಲೆ ಮಾಡಿ. ಆಕ್ಚುಲಿ ಯಾಕೆ ಸರ್ ರೌಡಿ ಪರೇಡ್ ಮಾಡೋದು? ರೆಡ್ ಹ್ಯಾಂಡೆಡ್ ಆಗಿ ಅಲ್ಲಿ ಇದೇನು ಸಿಚುವೇಶನ್ ಇದೆ, ಕೆಲವರು ಕುಡಿತದ ಅಭ್ಯಾಸ ಇರುತ್ತೆ, ಕೆಲವರು ಡ್ರಗ್ಸ್ ಅಭ್ಯಾಸ ಇರುತ್ತೆ, ಕೆಲವರು ವೆಪನ್ಸ್ ಇಟ್ಕೊಂಡಿರ್ತಾರೆ, ಕೆಲವರು ಮನೆಗೆ ಬೇಕಿಲ್ದಿರುವಂಥ ಭಾಳಷ್ಟು ಜನ ರೌಡಿ ಶೀಟರ್ಸ್ ಇರ್ತಾರೆ. ಈ ಹಾಡೋ ಅಭ್ಯಾಸ ಯಾವಾಗಿಂದ ಶುರು ಆಯ್ತು ಸರ್? ನಮ್ಮ ಊರುಗಳ ಕಡೆ ಎಲ್ಲ ನಮ್ಮದು ಭಾಳ ದೊಡ್ಡ ಸಂಬಂಧಿಕರ ಸ್ನೇಹಿತರ ಬಳಗ ಇದೆ. ಸೊ ಇಂಥದ್ದಾದ್ರೂ ಒಂದು ಹಾಡು ಹಾಡಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಂಡಾಗ ಅವ್ರಿಗೂ ಖುಷಿ ಪಡ್ತಾರೆ. ಈ ದಾರಿ ತಪ್ತಿರುವಂಥ ಯುವ ಸಮುದಾಯಕ್ಕೆ ನೀವೊಂದು ಸಂದೇಶ ಕೊಡೋದಾದ್ರೆ? ಈ ಉದ್ರೆ ಶೋಕಿ ಮಾಡಿಕೊಂಡು ಪುಕ್ಷಟೆ ಬಿಲ್ಡಪ್ಗಳು ಕೊಟ್ಕೊಂಡು ಯಾರನ್ನೋ ಮೆಚ್ಚುವಂಥ ಕೆಲಸ ಯಾಕೆ ಮಾಡ್ತೀರಿ? ಬೀದಿ ಹೆಣ ಆಗೋವಂಥದ್ದು, ಕೈ ಕಾಲು ಮುರ್ಕೊಳ್ಳೋವಂಥದ್ದು, ಚೀತು ಅನ್ನಿಸ್ಕೊಳ್ಳೋವಂಥದ್ದು, ಈ ಥರ ಸಂಖ್ಯೆನೇ ಜಾಸ್ತಿ. ಪೊಲೀಸ್ ಅಂದ್ರೆ ಭಯ ಅನ್ನೋ ವಾತಾವರಣ ಇದೆಯಲ್ಲ, ಭಯ ಪಡಬೇಕಾ, ಭಯ ಪಡಬಾರ್ದು? ಅಲ್ಲ, ಶಿಕ್ಷಕರಿಗೆ ಭಯ ಪಡ್ತೀರಾ? ಭಯ ಪಡಲ್ಲ. ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ವೈದ್ಯರಿಗೆ ಭಯ ಪಡ್ತೀರಾ? ಭಯ ಪಡಲ್ಲ. ನಮಸ್ಕಾರ, ಪೊಲಿಟಿಕಲ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮರಲಿಂಗಗೌಡ ಮಾಲಿ ಪಾಟೀಲ್. ಕಾಕಿ ಅಂದ್ರೆ ಕರ್ತವ್ಯದ ಕವಚ. ಕಾಕಿ ಅಂದ್ರೆ ಬರೀ ಬಣ್ಣವಲ್ಲ, ಕಾಕಿ ಅಂದ್ರೆ ಕಾನೂನಿನ ಬಲ. ಪ್ರಾಮಾಣಿಕತೆ ಇವರ ಹೆಸರು, ನಿಷ್ಠೆ ಇವರ ಉಸಿರು. ಫುಲ್ ಟೈಮ್ ಪೊಲೀಸ್ ಆಫೀಸರ್, ಪಾರ್ಟ್ ಟೈಮ್ ಸಿಂಗರ್, ಬಟ್ ಆಲ್ ದ ಟೈಮ್ ಇವರು ಜನರ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕಾಕಿಗೆ ಕದರ್ ಅಂತ ಬಂದಿದ್ದೆ ಇವರಿಂದ ಅನ್ನೋ ಮಾತುಗಳು ಕೂಡ ಸಾರ್ವಜನಿಕದಲ್ಲಿ ಜನನಿರತರಾಗಿದೆ. ಹಾಗಾಗಿ ಇವತ್ತು ನಾವು ಯಾರ ಬಗ್ಗೆ ಮಾತಾಡ್ತಾ ಇದೀವಿ, ಯಾರನ್ನ ಈ ರೀತಿ ಇಂಟ್ರೊಡಕ್ಷನ್ ಕೊಡ್ತಾ ಇದೀವಿ ಅಂತ ಈಗಾಗಲೇ ನಿಮಗೆ ಗೊತ್ತಾಗಿರ್ಬೋದು. ಅದು ಬೇರೆ ಯಾರು ಅಲ್ಲ, ನಮ್ಮ IPS ಶಶಿಕುಮಾರ್ ಸಾಹೇಬ್ರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮ್. ಹೇಗಿದೆ ಹುಬ್ಳಿ? ಹುಬ್ಳಿ ಧಾರವಾಡ ಎರಡು ಅವಳಿ ನಗರ ನಮ್ಮ ಜೂರಿಸ್ಡಿಕ್ಷನ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಹುಬ್ಳಿ ಯಾಕೆ ಹೇಗಿದೆ ಅಂತ ನಾನು ಕೇಳಿದೆ ಅಂತಂದ್ರೆ, ಜನಸಾಮಾನ್ಯರ ವಿಚಾರದಲ್ಲಿ ಬಂದ್ರೆ ಹುಬ್ಳಿ ಅಂದ್ರೆ ಛೋಟಾ ಮುಂಬೈ ಅನ್ನೋ ಹೆಸರು ಜನಜನಿತವಾಗ್ಬಿಟ್ಟಿದೆ. ಹಾಗಾಗಿ ಶಶಿಕುಮಾರ್ ಅವ್ರು ಬಂದ ಮೇಲೆ ಒಂದ್ ರೀತಿ ಕಂಟ್ರೋಲ್ ಸಿಕ್ಕಿದ್ಯಾ ಸರ್ ನಿಮ್ಮ ಹುಬ್ಳಿ ಧಾರವಾಡ? ಅಲ್ಲ, ಛೋಟಾ ಮುಂಬೈ ಅಂತ ಹೇಳಿದ ತಕ್ಷಣ ಅದನ್ನ ತಪ್ಪಾಗಿ ಅರ್ಥೈಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದ್ರೆ ಯಾವ ರೀತಿ ಮುಂಬೈ ವಾಣಿಜ್ಯ ನಗರಿ ಕೂಡ ಹೌದು. ಅಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಕೆಲವು ಕ್ರಿಮಿನಲ್ ಆಕ್ಟಿವಿಟೀಸು, ಇಲ್ಲಿಗಲ್ ಆಕ್ಟಿವಿಟೀಸು ಅವೆಲ್ಲ ನಡೀತಾ ಇದ್ವು ಅನ್ನೋ ಹಿನ್ನೆಲೆಯಲ್ಲಿ ಸ್ವಲ್ಪ ಅದಕ್ಕೆ ಕೆಟ್ಟ ಹೆಸರು ಬಂದದ್ದು ಹೌದು. ಅದೇ ರೀತಿ ಹುಬ್ಬಳ್ಳಿ ಏನಿದೆ, ಛೋಟಾ ಮುಂಬೈ ಅಂತ ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಕರೆಯೋದು ಯಾಕೆ ಅಂತಂದರೆ, ಹಿಂದಿನ ದಿನಗಳಲ್ಲಿ ಅಂದರೆ ಸುಮಾರು ಒಂದು 20-30 ವರ್ಷದ ಹಿಂದಿನವರೆಗೂ ಇಡೀ ಉತ್ತರ ಕರ್ನಾಟಕ, ಭಾಳಷ್ಟು ಗೋವಾ ಭಾಗ, ಭಾಳಷ್ಟು ಮಹಾರಾಷ್ಟ್ರ ಭಾಗಕ್ಕೆ ಎಲ್ಲ ಪ್ರತಿಯೊಂದು ವಸ್ತುಗಳ ಒಂದು ಸರಬರಾಜು ಆಗುವಂಥದ್ದು ಇರ್ಬೋದು, ಹೋಲ್ಸೇಲ್ ಸಪ್ಲೈಸ್ ಇರ್ಬೋದು, ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಇರ್ಬೋದು, ಅದೆಲ್ಲ ಇದ್ದಿದ್ದು ಹುಬ್ಳಿಲಿ. ಹುಬ್ಳಿಗೆ ಒಂದು ಹೋಲ್ಸೇಲ್ ಮಾರ್ಕೆಟ್ ರೀತಿಯಲ್ಲಿ ಇದ್ಕೊಂಡು ಇಲ್ಲಿಂದ ಫರ್ದರ್ ಡಿಸ್ಟ್ರಿಬ್ಯೂಷನ್, ರೀಟೇಲಿಂಗ್ ಆಗ್ತಾ ಇತ್ತು. ಆ ಕಾರಣಕ್ಕೆ ಇದೊಂದು ವಾಣಿಜ್ಯ ನಗರಿ ಅನ್ನೋ ಕಾರಣಕ್ಕೆ ಛೋಟಾ ಮುಂಬೈ ಅಂತಿದ್ರು ಅನ್ನೋದು ನನ್ನ ಅಭಿಪ್ರಾಯ. ಒಂದು ವಾಣಿಜ್ಯ ನಗರ ಅಂದಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ಇರುತ್ತೆ, ವಹಿವಾಟಿರುತ್ತೆ, ಜನರು ಬಂದು ಹೋಗುವಂಥದ್ದು ಇರುತ್ತೆ. ಮತ್ತು ದಿನಪರತೆ ಮೇಲೆ ಇಲ್ಲಿ
ಹೆಚ್ಚೆಚ್ಚು ಶಿಕ್ಷಣ ಸಂಸ್ಥೆಗಳು ಬೆಳೆದಿದ್ದಾವೆ. ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು, ಮೆಡಿಕಲ್ ಹಾಸ್ಪಿಟಲ್ಸು, ಅದೇ ರೀತಿ ನಮ್ಮಲ್ಲಿರುವಂಥ APMC ಒನ್ ಆಫ್ ದಿ ಲಾರ್ಜೆಸ್ಟ್ ಇನ್ ದ ಕಂಟ್ರಿ. ನಮ್ಮಲ್ಲಿರುವಂಥ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಏನಿದೆ, ಇಟ್ ಈಸ್ ಲಾರ್ಜೆಸ್ಟ್ ಇನ್ ಏಷ್ಯಾ. ಸೊ ಆ ಥರ ನೋಡೋದಾದರೆ ಇಲ್ಲಿ ಲ್ಯಾಂಡ್ ಕನೆಕ್ಟಿವಿಟಿ ಇದೆ, ಟ್ರೈನ್ ಕನೆಕ್ಟಿವಿಟಿ ಇದೆ, ಬೈ ಏರ್ ಕನೆಕ್ಟಿವಿಟಿ ಇದೆ. ಈ ಎಲ್ಲ ಆಸ್ಪೆಕ್ಟ್ಸ್ ಒಳಗೊಂಡಂತೆ ಸುಮಾರು 3-4 ಲಕ್ಷದಷ್ಟು ವಿದ್ಯಾರ್ಥಿ ಸಮುದಾಯ ಇದೆ. ಹಂಗಾಗಿ ಇದೊಂದು ಭಾಳ ಒಳ್ಳೆಯ ಮಹಾನಗರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಛೋಟಾ ಮುಂಬೈ ಯಾಕಂತ ಕರೀತಾರೆ ಅಂತಂದ್ರೆ ಈ ಗನ್ನಿನ ವಿಚಾರದಲ್ಲಿ, ಮಚ್ಚು ಲಾಂಗಗಳ ವಿಚಾರದಲ್ಲಿ ಬಹಳ ಜಲ್ಪಿಸಿದಂತ ಉದಾಹರಣೆಗಳು ಈ ಹಿಂದೆ ಇದೆ. IPS ಅಧಿಕಾರಿಯಾಗಿ ಹುಬ್ಬಳ್ಳಿ ಧಾರವಾಡವನ್ನು ಪ್ರತಿನಿಧಿಸ್ತಾ ಇರೋದ್ರಿಂದ ತನ್ನ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀರಾ. ಬಟ್ ಛೋಟಾ ಮುಂಬೈ ಅನ್ನೋ ಈ ವರ್ಷನ್ ಇದೆಯಲ್ಲ ಸರ್, ಅದು ನಿಜಾನಾ ಸರ್ ಆಕ್ಚುಲ್ ಆಗಿ? ಇಲ್ಲ, ನನ್ನ ಅಭಿಪ್ರಾಯದಲ್ಲಿ ನೋಡಿ, ಎಲ್ಲ ಊರುಗಳಲ್ಲಿ ಕೆಲವು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದೇ ಇರ್ತಾರೆ. ಹೌದು. ಈಗ ಅವ್ರಿಗೆ ಒಂದು ವಿದ್ಯಾಭ್ಯಾಸ ಇರಲ್ಲ, ಮತ್ತು ಕಷ್ಟಪಟ್ಟು ಶ್ರಮಪಟ್ಟು ದುಡಿದು ಅಥವಾ ಏನಾದರೂ ವ್ಯವಹಾರ ಮಾಡಿ ದೊಡ್ಡ ಮಟ್ಟದಲ್ಲಿ ಬೆಳೀಲಿಕ್ಕೆ ಅವಕಾಶಗಳು ಕಡಿಮೆ ಇರುತ್ತೆ, ಅಥವಾ ಅವ್ರಿಗೆ ಬೆಳೆಯೋ ಮನಸ್ಸಿರಲ್ಲ. ಅಂಥವ್ರು ರಾತ್ರೋರಾತ್ರಿ ತಾವು ಹೈಲೈಟ್ ಆಗಬೇಕು, ತಮ್ಮ ಹೆಸರು ದೊಡ್ಡದಾಗಿ ಎಲ್ಲರಿಗೂ ಕೇಳಿಸ್ಬೇಕು ಅನ್ನೋ ಕಾರಣಕ್ಕೆ ಕೆಲವು ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸು, ಅಂದರೆ ಅದರಲ್ಲಿ ಕೊಲೆ ಪ್ರಕರಣಗಳಿರ್ಬೋದು, ಕೊಲೆ ಪ್ರಯತ್ನದ ಪ್ರಕರಣಗಳಿರ್ಬೋದು, ಕೆಲವರು ರಾಬರಿ ಮಾಡುವಂಥದ್ದು, ಕೆಲವರು ಬೇರೆ ಬೇರೆ ರೀತಿ ಕಿಡ್ನ್ಯಾಪಿಂಗ್ ಮಾಡುವಂಥದ್ದು, ಈ ಥರ ಎಲ್ಲ ಒಂದಲ್ಲ ಒಂದು ಹಂತದಲ್ಲಿ ಈ ಊರಲ್ಲಿ ಎಲ್ಲ ಊರಲ್ಲಿ ಮಾಡ್ದಂಗೆ ಮಾಡಿರ್ತಾರೆ. ಛೋಟಾ ಮುಂಬೈ ಫ್ರಮ್ ದ ಕ್ರಿಮಿನಲ್ ಆ್ಯಂಗಲ್ ಪಾಯಿಂಟ್ ಆಫ್ ವ್ಯೂ ನಾನು ಒಪ್ಕೊಳ್ಳಿಕ್ಕೆ ನನಗೆ ಮನಸ್ಸಾಗಲ್ಲ. ಯಾಕೆಂದರೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಗೆ ಇಡೀ ದೇಶದಲ್ಲಿ ಬಂದಿರುವಂಥ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಗಳು ನಮ್ಮ ಕನ್ನಡ ಭಾಷೆಗೆ ಬಂದಿದೆ. ಅದರಲ್ಲಿ 4 ಜನದ್ದು ಐದರ್ ಜನ್ಮಭೂಮಿ ಅಥವಾ ಕರ್ಮಭೂಮಿ ಈ ಧಾರವಾಡ ಜಿಲ್ಲೆ ಅನ್ನುವಂಥದ್ದು ನಾವು ನೆನ್ಪಿಟ್ಕೋಬೇಕಾಗತ್ತೆ. ಅದೇ ರೀತಿ ಈ ಧಾರವಾಡದಲ್ಲಿ ಭಾಳ ಒಳ್ಳೆಯ ಒಂದು ಕೋಮು ಸಾಮರಸ್ಯಕ್ಕಾಗಿ ದುಡಿದಂತಹ ಭಾಳಷ್ಟು ಮಹನೀಯರಿದ್ದಾರೆ. ನಾವೊಂದೆರಡು ಹೆಸರು ಹೇಳ್ಬೋದು ಅನ್ನೋದಾದರೆ, ಇಲ್ಲಿ ಸಂತಲ್ಲಿ ಶಿಶುನಾಳ ಶರೀಫರ ಒಂದು ಭೂಮಿ ಇದು, ನಮ್ಮ ಸಿದ್ಧಾರೂಢರು ಗುರುನಾಥರ ಒಂದು ಭೂಮಿ ಇದು, ದಾರಾ ಬೇಂದ್ರೆ, ವಿಕ್ರು ಗೋಕಾಕ್ ಸೇರಿದಂತೆ ಭಾಳಷ್ಟು ಜನ ಇಲ್ಲಿ ಈ ಒಂದು ನೆಲದ ಹೆಸರನ್ನು ಭಾಳ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿದ್ದಾರೆ. ಈ ನಂದನ್ ನೀಲಕೇಣಿಯವರು ಇಲ್ಲಿ ನಮ್ಮ ಧಾರವಾಡದಲ್ಲಿ ಓದಿದ್ದು ಅಂತ ಕೇಳ್ಪಟ್ಟಿದ್ದೀನಿ. ಅದೇ ರೀತಿ ನಮ್ಮ ಸುಧಾಮೂರ್ತಿಯವರು ಈ ಒಂದು ಭಾಗದಲ್ಲಿ ಇದ್ದಂಥವ್ರು. ಸೊ ನಾವು ಹೇಳ್ತಾ ಹೋದರೆ ಭಾಳ ದೊಡ್ಡ ದೊಡ್ಡ ಮೇರು ವ್ಯಕ್ತಿತ್ವಗಳ ಒಂದು ನೆಲೆಯೂರು ಈ ಒಂದು ಹುಬ್ಬಳ್ಳಿ ಧಾರವಾಡ ಅಂತ ನನಗೆ ಅನಿಸೋದ್ರ ಹಿನ್ನೆಲೆಯಲ್ಲಿ, ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆ ಕಾಲಕಾಲಕ್ಕೆ ಅವಶ್ಯ ರೀತಿಯಲ್ಲಿ ಕೆಲಸವನ್ನು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕ ಕಡೆಯಿಂದ ಒಳ್ಳೆಯ ಒಂದು ಸಹಕಾರ ಬಂದಿರೋದೆಲ್ಲ ನೋಡಿದಾಗ ನಾನು ಇದನ್ನು ಒಂದು ಕರ್ನಾಟಕ ರಾಜ್ಯದ 2ನೇ ಅತಿ ದೊಡ್ಡ ಮತ್ತು ಅತ್ಯಂತ ಒಂದು ಹೆಮ್ಮೆಯ ನಗರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಈ 2 ವರ್ಷದಲ್ಲಿ ಬಂದಾಗ ಭಾಳ ಒಂದ್ ರೀತಿ ಕಂಟ್ರೋಲ್ ತಪ್ಪಿತ್ತು ಅಂತ ನನ್ನ ಕೆಲ ರಿಪೋರ್ಟರ್ಗಳು ಹೇಳಿರೋ ಪ್ರಕಾರ ಕೇಳ್ಕೊಂಡು, ಅದಾದ್ಮೇಲೆ ನೀವು ಬಂದು ಕೂತಾಗ ಫಸ್ಟ್ ನೀವು ಮಾಡೋ ಕೆಲಸ ಗ್ರೌಂಡಿಗೆ ಇಳಿತೀರಾ. ಕೆಲವು ಕಡೆ ಏನು ಅಂತಂದ್ರೆ DCPಗಳು ACPಗಳಿಗೆ ಜವಾಬ್ದಾರಿಯನ್ನ ವಹಿಸಿ AC ರೂಮಲ್ಲಿ ಆಫೀಸರ್ಸ್ನ ಕುಳಿತುಕೊಳ್ಳೋದು ನಾನು ಅನೇಕ ಕಡೆ ನೋಡಿದ್ದೀನಿ. ಅದ್ರ ನೀವು ಗ್ರೌಂಡಿಗೆ ಇಳಿತೀರಾ, ಮ್ಯಾಪಿಂಗ್ ಮಾಡ್ತೀರಾ, ಜನಗಳ ಜೊತೆ ಒಡನಾಟ ಇಟ್ಕೋತೀರಾ. ಎಲ್ಲೋ ಒಂದ್ ಕಡೆ ನಾನು ನನ್ನ ರಿಪೋರ್ಟರ್ಗಳ ಮೂಲಕ ತರಿಸ್ಕೊಂಡಿರೋ ಮಾಹಿತಿ ಪ್ರಕಾರ ನೀವೆಲ್ಲ ಯಾವುದೋ ಒಂದು ಗಲಾಟೆ ವ್ಯವಸ್ಥೆ ಒಳಗೆ ಹೋದಾಗ ಅದನ್ನ ಸರಿ ಮಾಡಿ ನೀವು ಹೊರಡ್ಬೇಕಾದ್ರೆ ಯಾರೋ ಒಬ್ಬ ವ್ಯಕ್ತಿ ಬಂದು ನಿಮ್ಗೆ ಟೀ ಕೊಡ್ತಾನೆ. ನೀವೇನ್ ಹೇಳ್ತೀರಾ? ನನಗೆ ಯಾಕಪ್ಪ ಟೀ ಕೊಡ್ತೀಯಾ ಅಂತ ನೀವು ಕೇಳ್ತೀರಾ. ಆ ಹುಡುಗ ಏನ್ ಹೇಳ್ತಾನೆ, ಸ್ವಾಮಿ ನಾನು ನಿಮ್ಮ ಶ್ರಮ ನೋಡಿ, ನೀವು ಮಾಡೋ ಕೆಲಸ ನೋಡಿ ನಾನು ಕೊಡ್ತಾ ಇದ್ದೀನಿ ಅಂತ. ಅಂದ್ರೆ ಜನರೊಳಗೆ ಬೆರಿಬೇಕು ಅನ್ನೋದು ನಾನು ಕೇಳಿರೋ ಪ್ರಕಾರ. IPS ಅಂದ್ರೆ ಒಂದು IC ರೂಮಲ್ಲಿ ಕುತ್ಕೊಂಡು ಕೆಲಸ ಮಾಡೋದು ಅಂತ. ಆದ್ರೆ ನೀವು ಗ್ರೌಂಡ್ ಅಲ್ಲೇ ಇಳಿದು ಕೆಲಸ ಮಾಡ್ಬೇಕು ಅನ್ನೋದನ್ನ ನೀವು ಬೆಂಗಳೂರು ನಾರ್ತ್ ಅಲ್ಲಿ ಇದ್ರಿ, ರಾಯಚೂರಲ್ಲಿದ್ರಿ, ಬಳ್ಳಾರಿಯಲ್ಲಿದ್ರಿ, ಚಿಕ್ಕಮಂಗ್ಳೂರಲ್ಲಿದ್ರಿ, ಹೀಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ, ಅದು ಎಸ್ಪೆಷಲಿ ಹಾವೇರಿಯಲ್ಲಿ ಕೂಡ ಇದ್ರಿ, ವಿವಿಧ ಭಾಗಗಳಲ್ಲಿ ಇದ್ರಿ. ನೀವು ಅಲ್ಲಿಂದಾನೇ ಶುರು ಮಾಡಿದ್ದ ಅಥವಾ ನಿಮ್ಗೆ ಯಾರು ಇನ್ಸ್ಪೈರ್ ಆಗಿದಾರ ಸರ್ ಈ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ಬೇಕು ಅನ್ನೋದನ್ನ? IPS ಅಧಿಕಾರಿಗಳಂದ್ರೆ AC ರೂಮಲ್ಲಿ ಕುತ್ಕೋತಾರೆ ಅನ್ನುವಂಥದ್ದು ಭಾಳ ತಪ್ಪು ಅಭಿಪ್ರಾಯ. ಯಾಕಂದರೆ ನಾನು ನೋಡಿರುವಂಥ ಭಾಳಷ್ಟು ಜನ ಅಧಿಕಾರಿಗಳು, ಯಾರು 1 or 2% ಎಕ್ಸೆಪ್ಷನ್ಸು ನಾವು ರೀಡ್ ಮಾಡಬಾರ್ದು. ಪ್ರತಿಯೊಬ್ಬ ಅಧಿಕಾರಿ ಕೂಡ ಅವಶ್ಯಕತೆ ಬಿದ್ದಂಥ ಸಂದರ್ಭದಲ್ಲಿ ಗ್ರೌಂಡಿಗೆ ಇಳಿಯುವಂಥದ್ದು, ಠಾಣೆಗಳಿಗೆ ಭೇಟಿ ನೀಡುವಂಥದ್ದು, ಅಪರಾಧ ಕೃತ್ಯಗಳ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು, ಮತ್ತು ಎಲ್ಲವನ್ನೂ ಗ್ರೌಂಡ್ಗೆ ಹೋಗಿದ್ರೆ ನಮ್ಗೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಒಂದು ಮರ್ಡರ್ ಆಗಿದೆ ಅಂತಂದರೆ ನಾವು ಸ್ಪಾಟ್ ವಿಸಿಟ್ ಮಾಡದೆ ಏನೂ ಮಾಡೋಕ್ಕಾಗಲ್ಲ. ಯಾವುದೋ ಒಂದು VIP CM ಪ್ರೈಮ್ ಮಿನಿಸ್ಟರ್ ಬರ್ತಿದ್ದಾರೆ ಅಂತಂದರೆ ನಾವು ಗ್ರೌಂಡ್ಗೆ ಹೋಗಿದ್ರೆ ಏನೂ ಮಾಡೋಕ್ಕಾಗಲ್ಲ. ನಾನು ಇಲಾಖೆಗೆ ಸೇರ್ಕೊಂಡಂಥ ಸಂದರ್ಭದಲ್ಲಿ ಭಾಳಷ್ಟು ಜನ ನಮಗೆ ಸ್ಫೂರ್ತಿಯನ್ನು ಈ ಇಲಾಖೆಯಲ್ಲಿ ನಮಗೆ ಕೊಟ್ಟಿದ್ದಾರೆ. ನಾವು ಸೇರಿದಂಥ ಸಂದರ್ಭದಲ್ಲಿ ಕೆಂಪಯ್ಯವ್ರು ಇರ್ಬೋದು, ಶಂಕರ್ ಬಿದ್ರಿ ಅವರು ಇರ್ಬೋದು, ಅವರೆಲ್ಲ ಭಾಳ ದೊಡ್ಡ ಹೆಸರನ್ನ ಮಾಡಿದಂಥವ್ರು. ಗೋಪಾಲ್ ಹೊಸೂರ್ ಅಂತ ಒಬ್ಬರಿದ್ದರು, ಅವ್ರನ್ನ ನಾನು ವೈಯಕ್ತಿಕವಾಗಿ ಭಾಳ ಹತ್ತದಿಂದ ಫಾಲೋ ಮಾಡಿದಂಥ ಅಧಿಕಾರಿ.
ಅದು ಮುಂದುವರೆದು ನನಗೆ ಪ್ರತಿಯೊಂದು ಹಂತದಲ್ಲೂ ಇದ್ದಂತಹ ಎಸ್ ಪಿಗಳಿರ್ಬೋದು, ಐ ಜಿಗಳಿರ್ಬೋದು, ಎ ಡಿ ಜಿ ಲಾ ಆ್ಯಂಡ್ ಆರ್ಡರ್ಸು, ಎ ಡಿ ಜಿ ಇಂಟೆಲಿಜೆನ್ಸ್ಗಳು, ಡಿ ಜಿಗಳು, ಇವರೆಲ್ಲರೂ ನಿರಂತರವಾಗಿ ಒಂದಲ್ಲ ಒಂದು ವಿಷಯದಲ್ಲಿ ನಮಗೆ ಸ್ಫೂರ್ತಿಯನ್ನು ನೀಡುವಂಥದ್ದು, ಮಾರ್ಗದರ್ಶನ ನೀಡುವಂಥದ್ದು ಮಾಡ್ತಾ ಬಂದಿದ್ದಾರೆ. ಅದ್ರ ಜೊತೆಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ನಾವು ಜನರ ಜೊತೆ ಹೋದಂಥ ಸಂದರ್ಭದಲ್ಲಿ ಈ ಘಟಕ ಇರ್ಬೋದು, ಬೇರೆ ಘಟಕ ಇರ್ಬೋದು, ಆಗ ಮಾತ್ರ ನಮಗೆ ಜನರ ಸಮಸ್ಯೆ ಏನಿದೆ, ಅವರ ನಿರೀಕ್ಷೆಗಳೇನಿದೆ ಅಂತ ಭಾಳ ಸ್ಪಷ್ಟವಾಗಿ ತಿಳಿಯುತ್ತೆ. ನಮ್ಮ ಸಮಾಜದಲ್ಲೂ ಕೂಡ ಅವರ ಸಮಸ್ಯೆಗಳೇನಿದೆ ಅನ್ನೋದು ನಾವು ಗುರುತಿಸದೇ ಹೋದರೆ ನಾವೇನೇ ಮಾಡಿದ್ರೂ ಅವರ ಒಂದು ನಿರೀಕ್ಷೆನ ಮುಟ್ಲಿಕ್ಕಾಗಲ್ಲ. ಈಗ ಒಂದು ವ್ಯವಸ್ಥೆಯಲ್ಲಿ ಹೆಣ್ಮಕ್ಳು ಅಥವಾ ಮಹಿಳೆಯರು, ಯುವತಿಯರು ಅವರಿಗೆ ಸ್ವಲ್ಪ ಎಲ್ಲೋ ಇನ್ಸೆಕ್ಯೂರಿಟಿ ಇದೆ ಅಂತಂದಾಗ ನಾವು ಆ ಇಶ್ಯೂ ಅಡ್ರೆಸ್ ಮಾಡಬೇಕು. ಅದು ಬಿಟ್ಟು ಬೇರೆ ಎಲ್ಲ ಇಶ್ಯೂ ಅಡ್ರೆಸ್ ಮಾಡಿದ್ರೂ ನಾವು ಆ ಸಮಸ್ಯೆಯ ಒಂದು ಆಳವನ್ನು ಮುಟ್ಲಿಕ್ಕೆ ಸಾಧ್ಯ ಆಗಲ್ಲ, ಅದರ ಒಂದು ಅಗಲವನ್ನು ಅರಿತುಕೊಳ್ಳಿಕ್ಕೆ ಸಮಸ್ಯೆ ಆಗಲ್ಲ. ನಾನು ಈ ಒಂದು ಘಟಕಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲನೇದಾಗಿ ಗಾಂಜಾ ವ್ಯವಸ್ಥೆ, ಗಾಂಜಾ ಪಿಡುಗು ಏನಿತ್ತು, ಡ್ರಗ್ಸ್. ಎರಡನೇದು ಈ ಕೆಲವರು ಮಹಿಳೆಯರು, ಯುವತಿಯರಲ್ಲಿ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದೆರಡು ಘಟನೆಗಳಾದ್ದರಿಂದ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇತ್ತು. ಅದ್ರ ಜೊತೆಗೆ ಮುಂದುವರೆದು ಈ ಬಡ್ಡಿ ವ್ಯವಹಾರ ಮಾಡುವಂಥವ್ರದ್ದು ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿತ್ತು. ಆಮೇಲೆ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್, ರೌಡಿಸಮ್ ಮಾಡುವಂಥವ್ರು, ಈ ಥರ ಒಂದು 4-5 ಇಶ್ಯೂಗಳನ್ನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ, ಮತ್ತು ಇಲ್ಲಿನ ಚುನಾಯಿತ ಜನಪ್ರತಿನಿಧಿಗಳಿರ್ಬೋದು, ಇಲ್ಲಿ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿಗಳಿರ್ಬೋದು, ಸಂಘಟನೆಗಳಿರ್ಬೋದು, ಅದೇ ರೀತಿ ಸಾರ್ವಜನಿಕರಿರ್ಬೋದು, ಅವ್ರ ಹತ್ರ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದ್ರ ಜೊತೆಗೆ ಜನರು ನಮ್ಮಿಂದ ಏನು ನಿರೀಕ್ಷೆ ಮಾಡ್ತಾರೆ ಅನ್ನೋದನ್ನು ನಾವು ಎನ್ಲಿಸ್ಟ್ ಮಾಡಿಕೊಂಡಾಗ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಚೆನ್ನಾಗಿರುತ್ತೆ, ಮತ್ತು ನಾವು ಮಾಡಿದಂಥ ಕೆಲಸ ಜನರಿಗೆ ರೀಚ್ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಎಲ್ಲ ವಿಷಯಗಳನ್ನ ನಾವು ಗಮನದಲ್ಲಿಟ್ಕೊಂಡು ಸ್ವಲ್ಪ ಪಬ್ಲಿಕ್ಕಲ್ಲಿ ಹೆಚ್ಚೆಚ್ಚು ವಿಸಿಬಲ್ ಪೊಲೀಸಿಂಗ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಏರಿಯಾ ಡಾಮಿನೇಷನ್ ಮಾಡಿದ್ವಿ, ಏರಿಯಾ ಫೆಮಿಲರೈಸೇಷನ್ ಎಕ್ಸಸೈಸಸ್ ಮಾಡಿದ್ವಿ. ಸೊ ಅವೆಲ್ಲ ನಮಗೆ ಸಾರ್ವಜನಿಕರಿಂದ ಭಾಳ ಒಳ್ಳೆಯ ಒಂದು ಬೆಂಬಲ, ಪ್ರೋತ್ಸಾಹ ಮತ್ತು ಒಂದು ಎಂಡೋರ್ಸ್ಮೆಂಟ್ ನಮಗೆ ಪಬ್ಲಿಕ್ಕಿಂದ ಸಿಕ್ತು ಅಂತ ಹೇಳ್ಬೋದು. ಸರ್, ಈಗ ಮೊನ್ನೆ ಒಂದು ನಿಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ತಾಯಿ, ಮಗು ಮತ್ತೆ ಗಂಡನನ್ನ ಕೊಲೆ ಮಾಡಿದಂತ ಒಂದು ಪ್ರಕರಣ ರಾಜ್ಯಾದ್ಯಂತ ಸುದ್ದಿ ಆಗಿತ್ತು. ಒಂದು ಕಡೆ ನೀವು ಒಬ್ಬ ಆಫೀಸರ್ ಆಗಿ ಕೆಲಸ ಮಾಡ್ತೀರಾ, ತದನಂತರ ಒಂದು ಮಾತೃ ಹೃದಯದ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡ್ತೀರಾ. ಆ ಮಗುವನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ತನ್ನ ಮಗುವಿನಂತೆ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀರಾ. ಅದು ಈ ರಾಜ್ಯದಲ್ಲಿ ಅಧಿಕಾರಿಗಳು ಹೀಗೂ ಇರ್ತಾರೆ ಅನ್ನೋ ಒಂದು ಸಂದೇಶವನ್ನು ಹೋಗಿದೆ. ಅನೇಕರು ನಾವೆಲ್ಲ ಕಾಲೇಜು ದಿನಗಳಲ್ಲಿ ಇದ್ದಾಗ ನೀವು ಹೇಳಿದ್ರಿ, ಶಂಕರ್ ಬಿದ್ರಿ ಸಾಹೇಬ್ರು, ಹೊಸೂರ್ ಸಾಹೇಬ್ರು, ಹೀಗೆ ಅನೇಕರು ಅಧಿಕಾರಿಗಳಿದ್ರು. ಅವರು ಮಾನವೀಯತೆಯಲ್ಲೂ ಕೂಡ ಕೆಲಸ ಮಾಡ್ತಿದ್ರು ಮತ್ತು ಕಾನೂನಿನ ಚೌಕಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಿದ್ರು ಅಂತ ನಾವು ಕೇಳ್ತೇವೆ. ಆದ್ರೆ ವಾಸ್ತವವಾಗಿ ಇವತ್ತಿನ ಪರಿಸ್ಥಿತಿಗೆ ಬಂದಾಗ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ಬಿಟ್ರಿ ನೀವು. ಏನು ಅಂತಂದ್ರೆ, ಕರ್ತವ್ಯನೂ ಒಂದ್ ಕಡೆ ನಡೀತಾ ಇರ್ತದೆ, ನಾವು ಮಾನವೀಯತೆಯಾಗೂ ಕೆಲಸ ಮಾಡಬೇಕು, ನಮಗೆ ಅಪರಾಧಿಯನ್ನ ಹಿಡಿಯೋದು ಎರಡನೇ ಕೆಲಸ, ಬಟ್ ಮಗುವನ್ನ ಉಳಿಸೋದು ನಮ್ಮ ಮಾನವೀಯತೆ ದೃಷ್ಟಿಯಲ್ಲಿ ಮೊದಲನೇ ಕೆಲಸ ಆಗಿ ನೀವು ಒಬ್ಬ ಆಫೀಸರ್ ಆಗು ಕೆಲಸ ಮಾಡ್ತೀರಾ, ಒಬ್ಬ ಮಾತೃ ಹೃದಯ ತಂದೆ ರೀತಿಯಾಗೂ ಕೆಲಸ ಮಾಡ್ತೀರಾ. ಅದು ಯಾವ ಮೂಮೆಂಟ್ ಅಲ್ಲಿ ಆಗಿತ್ತು ಸರ್ ಅದು ಇನ್ಸಿಡೆಂಟ್? ಇಲ್ಲ, ಇದರಲ್ಲಿ ನಾನು ನಿಮ್ಗೆ ಹೇಳುವಂಥದ್ದು, ನನ್ನ ಒಂದು ಸ್ಥಳದಲ್ಲಿ ನೀವಿದ್ದಿದ್ರೆ ಏನು ಮಾಡ್ತಿದ್ರಿ? ನೀವಾದರೂ ಅದನ್ನೇ ಮಾಡ್ತಿದ್ರಿ. ನನ್ನ ಸ್ಥಳದಲ್ಲಿ ಯಾರೇ ಇದ್ದರೂ ಅದನ್ನೇ ಮಾಡ್ತಿದ್ರು. ಅವತ್ತು ನಮ್ಮನೆ ಮಕ್ಳಿಗೆ ಹುಷಾರಿಲ್ಲ ಅಂತಂದು ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ. ಆಸ್ಪತ್ರೆದೆಲ್ಲ ಕರೆಸಿ ತೋರಿಸಿ ಸಂಜೆ ಒಂದು 5:30-6 ಗಂಟೆ ಸಮಯದಲ್ಲಿ ನಾನು ಆಸ್ಪತ್ರೆಗೆ ಹೋಗಿದ್ದು. ಸೊ ಆಗ ಎಲ್ಲ ಆಸ್ಪತ್ರೆದೆಲ್ಲ ಮುಗೀತು. ನೆಕ್ಸ್ಟು ಮೆಡಿಕಲ್ ಸ್ಟೋರಲ್ಲಿ ಮೆಡಿಸಿನ್ಸ್ ತೊಗೊಳ್ಳೋಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳು ಕೂಡ ನಾನಲ್ಲಿ ಧಾರವಾಡಕ್ಕೆ ಬಂದಿದ್ದೀನಿ ಅಂತ ತಿಳಿದು ನಾನು ಮಾತಾಡಿಸ್ಲಿಕ್ಕೆ ಅಂತ ಬಂದಿದ್ದು. ಆ ಸಂದರ್ಭದಲ್ಲಿ ಏಕಾಏಕಿ ಅವ್ರಿಗೆ ಕರೆ ಬರುತ್ತೆ, ಈ ಥರ ಒಂದು ಡಬಲ್ ಮರ್ಡರ್ ಆಗೋಗ್ಬಿಟ್ಟಿದೆ ಅಂತ. ಸೊ ಡಬಲ್ ಮರ್ಡರ್ ಅಂತಂದರೆ ಅದು ಹಾರ್ಟ್ ಆಫ್ ದಿ ಸಿಟಿಲಿ ಆಗಿದೆ ಅಂತಂದರೆ ಇಟ್ಸ್ ಎ ಜೆನ್ಯೂನ್ ಕಾಸ್ ಆಫ್ ಕನ್ಸರ್ನ್. ಸೊ ನಾನು ಇಮಿಡಿಯೇಟಾಗಿ ಅಲ್ಲೇ ಇದ್ದಿದ್ದರಿಂದ ನಡೀರಿ ಹೋಗೋಣ ಅಂತಂದು ನಾನು ಇಮಿಡಿಯೇಟ್ ಗಾಡಿ ಹತ್ಕೊಂಡು ಅಧಿಕಾರಿಗಳನ್ನೂ ನಾನು ಗಾಡಿಯಲ್ಲೇ ಕುಂದಿಸ್ಕೊಂಡು ಸ್ಥಳಕ್ಕೆ ಹೋದ್ವಿ. ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ 5-6ನೇ ಫ್ಲೋರಲ್ಲಿ ಏನೋ ಅವರು ಮನೆ ಇತ್ತು ಅನಿಸುತ್ತೆ. ಕೆಳಗಡೆಯಿಂದ ಮೇಲೆ ಹೋಗೋಷ್ಟೊತ್ತಿಗೆ ನಮ್ಗೆ ಅದೇನು ವಿಷಯ ಇದೆ ಅನ್ನೋದು ಗೊತ್ತಾಯಿತು. ಅವ್ರ ಹೆಸರು ಡಾಕ್ಟರ್ ಕಿರಣ್ ಅನಿಸುತ್ತೆ ಮೋಸ್ಟ್ಲಿ. ಅವ್ರನ್ನ ನಾವು ಸೈಡಿಗೆ ತೆಗೆದು ಎಲ್ಲೆಲ್ಲಿ ಇಂಜುರಿ ಆಗಿದೆ ಅಂತ ನೋಡಿದಂಥ ಸಂದರ್ಭದಲ್ಲಿ ಅವ್ರ ಬಾಡಿ ಫುಲ್ ಕೋಲ್ಡ್ ಆಗಿತ್ತು. ಅದೇ ಈ ಪಕ್ಕದ ರೂಮಲ್ಲಿ ತಾಯಿ ಕೂತಿದ್ದಾಳೆ ಮಂಚದ ಮೇಲೆ, ಮತ್ತು ಕೆಳಗಡೆ ಮಗು ಬಿದ್ದಿದೆ. ಆ ಮಗುದು ಹಿಂಗೆ ನೋಡಿದ್ರೆ ಕಾಣುತ್ತೆ ಇಲ್ಲೊಂದು 3-4 ಇಂಜುರೀಸ್ ಆಗಿದೆ. ಇದು ಹೊರತುಪಡಿಸಿ ಬೇರೆ ಎಲ್ಲಾದರೂ ಇಂಜುರಿ ಆಗಿದೆಯಾ ಅಂತ ನೋಡುವಂಥ ಸಂದರ್ಭದಲ್ಲಿ, ಆ ಮಗುನ ಮುಟ್ಟಿ ನೋಡುವಂಥ ಸಂದರ್ಭದಲ್ಲಿ ಬಾಡಿ ವಾಮ್ ಇದ್ದಿದ್ದು ನನಗೆ ರಿಯಲೈಸ್ ಆಯಿತು. ಸೊ ವಾಮ್ ಇದ್ದರೆ ಐದರ್ ಡೆತ್ ಇತ್ತೀಚೆಗೆ ಆಗಿರಬೇಕು, ಅಥವಾ ಇನ್ ದ ಇಮಿಡಿಯೇಟ್ ಪಾಸ್ಟ್ ಆಫ್ ಫ್ಯೂ ಮಿನಿಟ್ಸ್ ಆಗಿರಬೇಕು, ಅಥವಾ ಬದುಕಿರ್ಬೋದು. ಎರಡು ಸಂದರ್ಭ ನೋಡಿದಾಗ ಸ್ವಲ್ಪ ಮೂಗತ್ರ ನಾನು ಮುಟ್ಟಿ ಸೆನ್ಸ್ ಮಾಡಿದಾಗ ಸ್ವಲ್ಪ ಎಲ್ಲೋ ಉಸಿರಾಟ ನಡೀತಾ ಇದೆ ಅನ್ನಿಸ್ತು. ಆಮೇಲೆ ಈ ಹೊಟ್ಟೆ ಭಾಗ ತೆಗೆದು ಟಿ ಶರ್ಟ್ ಎತ್ತಿ ನೋಡಿದಂಥ ಸಂದರ್ಭದಲ್ಲಿ ಇನ್ನೂ ಉಸಿರಾಡ್ತಿರೋಂಥದ್ದು ಕಂಡು ಬಂತು. ಸೊ ಹಂಗಾಗಿ ಇಮಿಡಿಯೇಟಾಗಿ ಯಾಕೆ ಯಾರು ಇದನ್ನು ನೋಡಿಲ್ಲ ಅಂತಂದು ಇಮಿಡಿಯೇಟಾಗಿ ತೊಗೊಂಡೋಗಿ ನಮ್ಮ ಸಿಬ್ಬಂದಿ ಕೊಟ್ಟು ನಂತರ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಯಿತು SDM ಅಲ್ಲಿ. ಥ್ಯಾಂಕ್ಫುಲಿ ದೇವ್ರ ದಯದಿಂದ ಆ ಮಗು ಸಂಪೂರ್ಣವಾಗಿ ಚೇತರಿಸ್ಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದೆ. ನಾನು SDM ಸಂಸ್ಥೆಯವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅವ್ರದ್ದು ಕಂಪ್ಲೀಟ್ ಟೀಮ್ ಆಫ್ ಡಾಕ್ಟರ್ಸು
ಆ ಮಗು ಮೇಲೆ ಒಳ್ಳೆಯ ಒಂದು ಟ್ರೀಟ್ಮೆಂಟನ್ನು ಕೊಟ್ಟು ನಂತರದ ನಾನು ನೆನ್ನೆ ಹೋದಂಥ ಸಂದರ್ಭದಲ್ಲಿ ಆಲ್ಮೋಸ್ಟ್ 1,00,000 ಚಿಲ್ಲರೆ ಏನೋ ಬಿಲ್ ಆಗಿತ್ತು. ಅದರಲ್ಲಿ ಒಂದು 50% ಏನೋ ಆ ಮಗುದು ಇನ್ಶೂರೆನ್ಸ್ ಕವರ್ ಆಯಿತು. ಇನ್ನೊಂದು 50-60% ಹಣ ಏನಿದೆ ಅದನ್ನು ಆಸ್ಪತ್ರೆಯವರು ಕಟ್ಟಿಸ್ಕೊಳ್ಳದಲ್ಲೇ ಆ ಮಗುನ ಬೀಳ್ಕೊಟ್ಟಿದ್ದಾರೆ ಅನ್ನೋಂಥ ವಿಷಯ ಕೂಡ ಗೊತ್ತಾಯಿತು. ತುಂಬ ಖುಷಿ ಆಯಿತು. ಸೊ ಇದರಲ್ಲಿ ಇಟ್ಸ್ ಅ ಮ್ಯಾಟರ್ ಆಫ್ ಅಪ್ಲಿಕೇಶನ್ ಆಫ್ ಮೈಂಡ್. ಯಾಕಂದರೆ ನಾವಲ್ಲಿ ಮಗು ಮೈ ಬಿಚ್ಚಗಿದೆ ಅಂತಂದಾಗ ಬದುಕಿರ್ಬೋದಾ ಅನ್ನೋಂಥದ್ದು ಒಂದು ಥಾಟ್ ಪ್ರೊಸೆಸ್ಸು. ಅಲ್ಲಿದ್ದವರು ಯಾರೂ ಮಗು ಸೇವ್ ಮಾಡಬಾರ್ದು ಅಥವಾ ಮಗುನ ಉಳಿಸ್ಬಾರ್ದು ಅನ್ನೋಂಥ ಆಲೋಚನೆ ಇದ್ದಂಥವ್ರು ಯಾರೂ ಇರಲಿಲ್ಲ. ಏನಾಗಿದೆ ಅಂತಂದರೆ ಮರ್ಡರ್ ಕೇಸ್ ಆಗುತ್ತೆ, ಅದು ಡಬಲ್ ಮರ್ಡರು. ನಾವು ಹೋದರೆ ಸೀನ್ ಆಫ್ ಕ್ರೈಮ್ ಡಿಸ್ಟರ್ಬ್ ಆಗ್ಬೋದು, ಪೊಲೀಸರು ನಮಗೆ ಬೈಬೋದು ಅಥವಾ ಬೇರೆ ಯಾರಾದರೂ ಬೈಬೋದು ಅಂತಂದು ಆ ಮಗುವಿನ ಕುಟುಂಬ ಸದಸ್ಯರು ಕೂಡ ಹೋದಂಥವ್ರು ಯಾರೂ ಸೆನ್ಸ್ ಮಾಡಿಲ್ಲ. ಮತ್ತು ಅವರ ಮದರು ಅವತ್ತು ಮಂಚದ ಮೇಲೆ ಕೂತ್ಕೊಂಡಿದ್ರು. ಅವರು ಶಿ ವಾಸ್ ಇನ್ ಅ ಡಿಫ್ರೆಂಟ್ ಸ್ಟೇಟ್ ಆಫ್ ಮೈಂಡ್. ಆಕೆಗೂ ಅದನ್ನೇನು ಮಾಡಬೇಕು ಅನ್ನೋಂಥದ್ದು ಗೊತ್ತಾಗಿಲ್ಲ. ಸೊ ಒಟ್ಟಾರೆಯಾಗಿ ಆ ಒಂದು ಅವಕಾಶ ನನಗೆ ಸಿಕ್ತು ಅನ್ನೋಂಥದ್ದು ನನಗೆ ತುಂಬ ಖುಷಿ ಇದೆ. ಯಾಕಂದರೆ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡೋಂಥ ಸಂದರ್ಭದಲ್ಲಿ ಇಂಥ ಒಂದೊಂದು ಸಣ್ಣ ಸಣ್ಣ ಘಟನೆಗಳು ನಮಗೆ ಭಾಳ ದೊಡ್ಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತವೆ. ಸೊ ಆ ಥರ ನೋಡೋದಾದರೆ ತುಂಬ ಖುಷಿ ಇದೆ. ಮತ್ತು ಅದನ್ನು ಎಕ್ಸಾಜರೇಷನ್ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ನನ್ನ ಸ್ಥಳದಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ಒಂದು ಕೆಲಸ ಮಾಡ್ತಿದ್ರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಟ್ ಆ ವಿಚಾರದಲ್ಲಿ ರಾಜ್ಯದ ಜನತೆಯ ಪರವಾಗಿ ಮತ್ತು ನೀವೇನು ಹೇಳಿದ್ರಿ SDM ಹಾಸ್ಪಿಟಲ್ ಸಿಬ್ಬಂದಿಗಳ ಪರವಾಗಿ ಮತ್ತು ಇಡೀ ನಮ್ಮ ಪತ್ರಿಕಾ ಮಾಧ್ಯಮದ ಪರವಾಗಿ ಎಲ್ರಿಗೂ ಕೂಡ ನಾವು ಒಂದು ಹೃದಯಪೂರ್ವಕವಾದ ಧನ್ಯವಾದ. That's very kind ಯಾಕಂದ್ರೆ of you. ಒಂದು ಫ್ಯೂಚರ್ ಮಗು, ಹಾಗಾಗಿ ಅದನ್ನ ಆ ಒಂದು ಸಿಂಪತಿನೂ ಇಲ್ಲದೆ ಇರಲ್ಲ. ಸಿಂಪತಿ ಎಲ್ರಿಗೂ ಇರುತ್ತೆ ಮಗು ಅನ್ನೋದು, ಬಟ್ ಆ ಕ್ಷಣದಲ್ಲಿ ನೀವು ಯೋಚನೆ ಮಾಡಿ ಆ ಮಗುನ ಕರ್ಕೊಂಡು ಹೋಗಿದ್ರೆ ಅದು ಒಂದು ರೀತಿ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯ್ತು. ಇಂಥ ಅಧಿಕಾರಿ ನಮಗೆ ಬೇಕು ಅನ್ನೋ ರೀತಿ ಕೂಡ ಮಾತುಗಳು ಇಲ್ಲ, ಬಂತು. ಥ್ಯಾಂಕ್ಫುಲಿ ಆ ಮಗು ನೋಡಿ ಆ ಥರ ಮರ್ಡರ್ ಕೇಸಲ್ಲಿ ಏನಾಗುತ್ತೆ, ಇವಾಗ ನಾನು ಸ್ಪಾಟ್ ವಿಸಿಟ್ ಮಾಡಿದ್ಮೇಲೆ ಜನರಲಿ ನಮ್ಮದು FSL ಟೀಮು ಮತ್ತು ಸೋಕ್ ಆಫೀಸರ್, ಸೀನ್ ಆಫ್ ಕ್ರೈಮ್ ಪ್ರೊಟೆಕ್ಷನ್ ಆಫೀಸರ್ಸ್ ಅಂತಿರುತ್ತೆ, ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ. ಸೊ ಆ ಸೋಕ್ ಆಫೀಸರ್ಸು ಬರೋವರೆಗೂ ಮತ್ತು FSL ಟೀಮ್ ಬರೋವರೆಗೂ ನಾವು ಸೀನ್ ಆಫ್ ಕ್ರೈಮ್ ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಪ್ರಿಟೆಕ್ಸ್ಟಲ್ಲಿ ಪ್ರಾಬಬಲಿ ಬಾಗಿಲು ಹಾಕ್ಬಿಟ್ಟು ಬೋಲ್ಟ್ ಹಾಕಿ ಒಂದು ಅರ್ಧ ಗಂಟೆ 1 ಗಂಟೆ ನಂತರ ಎಲ್ಲ ಬಂದಮೇಲೆ ಒಳಗೆ ಹೋಗ್ತಿದ್ರೇನೋ. ಸೊ ಎಲ್ಲ ಒಂದು ಕಡೆ ಆ ಮಗು ಬದುಕಿ ಬಾಳಬೇಕು ಅನ್ನೋಂಥದ್ದು ದೈವೇಚ್ಛೆ ಇತ್ತು ಅನಿಸುತ್ತೆ. ಹಂಗಾಗಿ ಉಳಿದಿದೆ, ನಾವೆಲ್ಲ ನಿಮಿತ್ತ ಮಾತ್ರ. ಸರ್, ಯಾಕೆ ಯುವ ಸಮುದಾಯ ಡ್ರಗ್ಸ್ ವಿಚಾರದಲ್ಲಿ ಅಷ್ಟೊಂದು ಮೊರೆ ಹೋಗ್ತಿದೆ, ದಾರಿ ತಪ್ತಾ ಇದಾರ? ಹುಬ್ಳಿ ಧಾರವಾಡದಲ್ಲಿ ನಾವು ಡಾಟಾ ಅನಾಲಿಸಿಸ್ ಮಾಡಿದಂಥ ಸಂದರ್ಭದಲ್ಲಿ ಯಾರು ಎಜುಕೇಟೆಡ್ ಮತ್ತು ಫಾರ್ಮಲ್ ಎಜುಕೇಷನಿಂದ ಹೊರಗಡೆ ಇದ್ದಾರೆ ಅವ್ರ ಸಂಖ್ಯೆ ಸ್ವಲ್ಪ ಈ ಡ್ರಗ್ ಕನ್ಸಂಪ್ಷನ್, ಅದರಲ್ಲಿ ಪರ್ಟಿಕ್ಯುಲರ್ಲಿ ಗಾಂಜಾ ಕನ್ಸಂಪ್ಷನ್ ಜಾಸ್ತಿ ಇದೆ ಅನ್ನೋಂಥದ್ದು ನಮ್ಮ ಡಾಟಾಸ್ ಹೇಳುತ್ತೆ. ಅಂದರೆ ಯಾರು 10th ಕೂಡ ಪಾಸ್ ಆಗಿಲ್ಲ, ಹೊರಗಡೆ ಹೋಗಿ ಎಲ್ಲೋ ಒಂದು ಕಾರ್ಪೆಂಟ್ರಿ ಕೆಲಸ ಮಾಡ್ತಿರ್ತಾರೆ, ಯಾವುದೋ ಒಂದು ಮೇಸನರಿ ವರ್ಕ್ ಮಾಡ್ತಿರ್ತಾರೆ, ಯಾವುದೋ ಒಂದು ವೆಹಿಕಲ್ ಡ್ರೈವರ್ ಕೆಲಸ ಮಾಡ್ತಿರ್ತಾರೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾರೆ, ಇಟ್ಟಿಗೆ ಬಟ್ಟೆಲಿ ವರ್ಕ್ ಮಾಡ್ತಾರೆ. ಈ ಥರದ್ದವ್ರದ್ದು ಸ್ವಲ್ಪ ನಮ್ಮ ಡಾಟಾ ಸಪೋಸ್ 100 ಜನ ತೊಗೊಂಡಂಥ ಸಂದರ್ಭದಲ್ಲಿ ಇವರಲ್ಲಿ ಹೆಚ್ಚಿದೆಯಾ, ಅವರಲ್ಲಿ ಇತರರಲ್ಲಿ ಹೆಚ್ಚಿದೆಯಾ ಅಂತಂದಾಗ ಯಾರು ಸ್ವಲ್ಪ ಔಟ್ ಆಫ್ ಎಜುಕೇಷನ್ ಇದ್ದಾರೆ ಅವ್ರಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಒಂದು ಎರಡನೇದು, ನಾವೆಲ್ಲ ಅಂದ್ಕೊಳ್ಳೋಂಥದ್ದು ಯಾವುದೋ ದೊಡ್ಡ ಕಾಲೇಜ್ ಇದೆ, ದೊಡ್ಡ ಕಾಲೇಜ್ ಇರೋ ಅನ್ನೋ ಕಾರಣಕ್ಕೆ ಇಲ್ಲಿ ಗಾಂಜಾ ಜಾಸ್ತಿ ಇರುತ್ತೆ ಅನ್ನೋಂಥ ಒಂದು ಏನು ರೋಲ್ ಇದೆ, ಅದು ದಟ್ ಈಸ್ ನಾಟ್ ಕರೆಕ್ಟ್. ಈಗ ನಮ್ಮಲ್ಲಿ ಭಾಳ ದೊಡ್ಡ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ಇದ್ದರೂ ಕೂಡ ಅಲ್ಲಿ ನಾವು ಡೆಲಿಬ್ರೇಟ್ಲಿ ಅಲ್ಲಿ ನಾವು ಇಂಟರ್ವ್ಯೂನ್ ಮಾಡಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಕೆಲವು ಸಂದರ್ಭದಲ್ಲಿ ನಾವು ರೇಡ್ ಮಾಡಿ ಕೇಸಸ್ ಮಾಡಿ ಎಲ್ಲ ಮಾಡಿದಂಥ ಸಂದರ್ಭದಲ್ಲೂ ಅಲ್ಲಿ ಈ ಮೆನೇಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಅನ್ನೋವಂಥದ್ದು ನಮಗೆ ತಿಳಿದು ಬಂದಿದೆ. ಹಂಗಾಗಿ ನಮ್ಮ ಸೊಸೈಟಿಯಲ್ಲಿ ಮುಖ್ಯವಾಗಿ ಇವಾಗ ಹುಬ್ಳಿ ಏನಿದೆ ಇದೊಂದು ಲ್ಯಾಂಡ್ ಲಾಕ್ಡ್ ಪ್ಲೇಸ್ ಇದೆ. ಅಷ್ಟಾಗಿಯೂ ಕೂಡ ಕನೆಕ್ಟಿವಿಟಿ ಇಸ್ ವೆರಿ ಗುಡ್. ಟ್ರೈನ್ ಕನೆಕ್ಟಿವಿಟಿ ಇದೆ, ರೋಡ್ ಕನೆಕ್ಟಿವಿಟಿ ಇದೆ, ಹೈವೇಗಳಿದ್ದಾವೆ. ಸೊ ಹಂಗಾಗಿ ಮಹಾರಾಷ್ಟ್ರ, ಗೋವಾ ಈ ಭಾಗಕ್ಕೆಲ್ಲ ತುಂಬ ಒಳ್ಳೆ ಟಚ್ ಇರೋದ್ರಿಂದ ಅಲ್ಲಲ್ಲಿ ಗಾಂಜಾ ಮೂಮೆಂಟ್ ಪರ್ಟಿಕ್ಯುಲರ್ಲಿ, ಯಾಕಂದರೆ ಸಿಂಥೆಟಿಕ್ ಡ್ರಗ್ ನಮ್ಮಲ್ಲಿ ಮೆನೇಜ್ ಸ್ವಲ್ಪ ಕಡಿಮೆ ಇದೆ. ಗಾಂಜಾ ರಿಲೇಟೆಡ್ ಸ್ವಲ್ಪ ಮೂಮೆಂಟ್ ಇದ್ದದ್ದು ನಮಗೆ ಪ್ರಾರಂಭದಲ್ಲೇ ತಿಳಿದು ಬಂತು. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಕೇಸ್ಗಳು ನಾವು ಪೆಡ್ಲಿಂಗ್ ಮಾಡೋವಂಥವ್ರು, ಯಾರು ಅದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ ಮತ್ತು ಕನ್ಸಂಪ್ಷನ್ ಅದನ್ನು ಹ್ಯಾಬಿಚುಲಿ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅಂಥವ್ರ ಮೇಲೆ ನಾವು ನಿರಂತರವಾಗಿ ವಾಚ್ ಇಡುವಂಥದ್ದು, ಕ್ರಮ ತೊಗೊಳ್ಳುವಂಥದ್ದು ಮಾಡಿದ್ರ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಈ ಡ್ರಗ್ ಮೆನೇಸ್ ಏನಿದೆ ಅದನ್ನು ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಹೇಳಲಿಕ್ಕೆ. ಸುಮಾರು 28 ಜನ ಯಾರು ಗಾಂಜಾ ವ್ಯಸನಿಗಳಿದ್ದಾರೆ ಅಥವಾ ಪೆಡ್ಲಿಂಗ್ ಮಾಡ್ತಾರೆ ಅಂಥವ್ರನ್ನ ಗಡೀಪಾರು ಮಾಡಿದ್ವಿ ನಮ್ಮ ಜಿಲ್ಲೆಯಿಂದ ಹೊರ ಜಿಲ್ಲೆಗಳಿಗೆ. ಅಂದರೆ ಬೀದರ್, ಯಾದಗಿರಿ, ದಕ್ಷಿಣ ಕನ್ನಡ, ಆಮೇಲೆ ಚಾಮರಾಜನಗರ ಆ ಭಾಗಕ್ಕೆ, ದೂರದ ಭಾಗಕ್ಕೆ ನಾವು ಗಡೀಪಾರು ಮಾಡಿದ್ವಿ. ಅದೇ ರೀತಿ ಈ ವರ್ಷ ಸುಮಾರು 45 ಜನರನ್ನು ನಾವು ಯಾರು ಗಾಂಜಾ ಪೆಡ್ಲಿಂಗ್ ಮಾಡ್ತಾರೆ ಅಥವಾ ಯಾರು ಹ್ಯಾಬಿಚುವಲ್ ಕನ್ಸಂಪ್ಷನ್ ಮಾಡ್ತಾರೆ ಅಂಥವ್ರ ಮೇಲೆ ನಾವು ಈ ವರ್ಷ ಸುಮಾರು 45 ಜನರನ್ನು ನಾವು ಗಡೀಪಾರು ಮಾಡಿದ್ದೀರಿ. ಆಮೇಲೆ ಈ ಗೂಂಡ್ ಆ್ಯಕ್ಟ್ ಅಂತ ಕೇಳಿರ್ತೀರಿ ನೀವು. ಈ ಗೂಂಡ ಎಲಿಮೆಂಟ್ಗಳಿಗೆ ಗೂಂಡ್ ಆ್ಯಕ್ಟ್ ಹಾಕಿದರೆ 1 ವರ್ಷ ಜೈಲಲ್ಲಿ ಇರಲಿಕ್ಕೆ ಅವಕಾಶ ಇರುತ್ತೆ. ಸೊ ಅದೇ ರೀತಿ ನಮ್ಮಲ್ಲಿ ಪಿಟ್ NDPS ಅಂತ ಬರುತ್ತೆ. ಅಂದರೆ ಯಾರು ಈ ಮಾದಕ ವಸ್ತುಗಳ ಜೊತೆ ಗುರುತಿಸ್ಕೊಂಡಿರುವಂಥ ಯಾರು ವ್ಯಾಪಾರಿಗಳಿದ್ದಾರೆ ಅಥವಾ ಮಾರಾಟಗಾರರಿದ್ದಾರೆ ಅಂಥವ್ರ ಮೇಲೆ ಕ್ರಮ ತೊಗೊಳ್ಲಿಕ್ಕೆ ಒಂದು ಪಿಟ್ NDPS ಅಂತ ಅವಕಾಶ ಇದೆ. ಅದರಲ್ಲೂ ಕೂಡ ನಾವು 4 ಪ್ರಕರಣಗಳನ್ನು ದಾಖಲಿಸಿದ್ದೀವಿ. ಮತ್ತು 2025ರಲ್ಲಿ ಸುಮಾರು 8 ಅಂತರ್ ಜಿಲ್ಲೆ ಮತ್ತು ಅಂತರ್ ರಾಜ್ಯದಿಂದ ಯಾರು ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾರೆ ಅಂಥವ್ರ ಮೇಲೆ ಕ್ರಮ ತೊಗೊಂಡಿದ್ದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಈಗ ಪ್ರತಿಯೊಬ್ಬರು ಅವರದ್ದೇ ಅಂತ ಒಂದು ಮಾಹಿತಿ
ಇಟ್ಕೊಂಡು ಅವ್ರು ಮಾತಾಡ್ತಾರೆ. ನಾನು ಆ್ಯಸ್ ಎ ಪೊಲೀಸ್ ಕಮಿಷನರ್ ಆಫ್ ಹುಬ್ಳಿ ಧಾರವಾಡ ವಿತ್ ಅವೈಲಬಲ್ ಇನ್ಫಾರ್ಮೇಷನ್ ಎಟ್ ಮೈ ಡಿಸ್ಪೋಸಲ್ ಭಾಳ ದೊಡ್ಡ ಮಟ್ಟದಲ್ಲಿ ಗಣನೀಯವಾಗಿ ಈ ಡ್ರಗ್ ಮೆನೇಸ್ ಏನಿದೆ ಅದು ಇಳಿಕೆ ಕಂಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಈ ಪ್ರಶ್ನೆಯನ್ನ ಕೇಳಿದಾಗ ನಿಮ್ಗೆ ಬೇಸರನೂ ಆಗ್ಬೋದು ಅಥವಾ ನಮ್ಮ ಮೇಲೆ ಕೋಪನೂ ಬರ್ಬೋದು. ಏನು ಅಂತಂದ್ರೆ ಈಗ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ಎಲ್ಲ ಹೇಳ್ತಾ ಇರ್ತಾರೆ, ಪೊಲೀಸರು ಕೆಲಸ ಎಲ್ಲ ಆದ್ಮೇಲೆ ಬರೋದು, ಅಲ್ಲಿವರೆಗೂ ಬರೋದಿಲ್ಲ, ಕೆಲಸ ಮುಗಿದ್ಮೇಲೆ ಬರೋದು, ಅಲ್ಲಿವರೆಗೂ ಬರೋದಿಲ್ಲ ಅಂತ. ಅದು ಆಕ್ಚುಲಿ ನಿಜಾನ ಸರ್? ಎಲ್ಲ ಮುಗಿದ್ಮೇಲೆನ ಬರೋದು ಪೊಲೀಸರು ಅಂತ? ಈ ವಾಸ್ತವ ಏನಿದೆ ಇದು ನಿಜಾನ ಸುಳ್ಳ, ಅಥವಾ ಸಿನಿಮಾಗಳಲ್ಲಿ ಮತ್ತೆ ಧಾರಾವಾಹಿಗಳು ಆ ರೀತಿ ಪೋರ್ಟ್ರೇ ಮಾಡ್ಬಿಟ್ಟಿದಾರ ಅಂತ? ಇಲ್ಲ, ಪೋರ್ಟ್ರೇ ಮಾಡೋದು ಅಂತಂದರೆ ನೋಡಿ, ಅದು ಕ್ರಿಯೇಟಿವ್ ಫ್ರೀಡಮ್ ಇದ್ದಾಗ ಪ್ರತಿಯೊಬ್ಬರು ಅವ್ರಿಗೆ ಬಂದ ರೀತಿಯಲ್ಲಿ ಮಾಡ್ಕೋಬೋದು. ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನೂ ಪೊಲೀಸ್ ಅಧಿಕಾರಿಯಾಗಿ ನೋಡಿದ್ದೀವಿ. ಅಟ್ ದ ಸೇಮ್ ಟೈಮ್ ವಿಲೇನಿಯಸ್ ಕ್ಯಾರೆಕ್ಟರ್ಸು ಕೂಡ ನೋಡಿದ್ದೀವಿ. ತುಂಬ ಕೆಟ್ಟ ಪೊಲೀಸ್ ಆಫೀಸರ್ಸ್ ಕೂಡ ಪ್ರೆಸೆಂಟ್ ಮಾಡಿದ್ದೀವಿ. ಅದೇ ರೀತಿ ತಮ್ಮ ವೃತ್ತಿಗಾಗಿ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಪ್ರಾಣ ಕೊಟ್ಟಿರುವಂಥ ಪೊಲೀಸ್ ಅಧಿಕಾರಿಗಳದ ಒಂದು ಪಾತ್ರವನ್ನು ನೋಡಿದ್ದೀವಿ ನಾವು. ಸೊ ನಾವು ಯಾವ್ದು ತೊಗೋಬೇಕು ಅನ್ನೋಂಥದ್ದು ನಮಗೆ ಬಿಟ್ಟಿರುತ್ತೆ. ಈಗ ನೋಡಿ, ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹಗಲು ರಾತ್ರಿ ಎಂದೇ ದುಡಿತಾ ಇರ್ತಾರೆ, ನೈಟ್ ರೌಂಡ್ಸ್ ಮಾಡ್ತಾರೆ. ಪ್ರತಿಯೊಂದು ಹಬ್ಬ ಹರಿದಿನ, ಬೇರೆ ಯಾವುದೇ ಒಂದು ಸಾರ್ವಜನಿಕ ಕಾರ್ಯಕ್ರಮಗಳು ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಸಾರ್ವಜನಿಕವಾಗಿ ಖುಷಿಯಲ್ಲಿ ತಮ್ಮ ವೈಯಕ್ತಿಕ ಕುಟುಂಬಗಳ ಜೊತೆ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇರ್ತಾರೆ. ಸೊ ದಿಸ್ ಈಸ್ ಅವರ್ ಜಾಬ್. ಅದ್ರ ಬಗ್ಗೆ ನಮ್ಗೆ ಯಾವುದೇ ಒಂದು ಸಿಟ್ಟು ಇಲ್ಲ ಅಥವಾ ಯಾವುದೇ ಒಂದು ಬೇಸರನೂ ಇಲ್ಲ. ತುಂಬ ಖುಷಿಯಿಂದ ನಾವು ಮಾಡೋವಂಥದ್ದು. ಈಗ ನಮ್ಮ ಸಿನಿಮಾಗಳಲ್ಲಿ ತುಂಬ ಕಾಮನ್ ಆಗಿ ನಾವು ನೋಡ್ಬೇಕಂದ್ರೆ, ಈಗ ದೊಡ್ಡಣ್ಣ ಮತ್ತೆ ಇವರು ಸಾಧು ಕೋಕಿಲ ಅವ್ರನ್ನೆಲ್ಲ ಪೊಲೀಸ್ ಅನ್ನೋ ರೀತಿ ತೋರಿಸಿ ಒಂದು ಕಾಮಿಡಿ ಸೀಕ್ವೆನ್ಸ್ಗಳಿಗೆ ಅವ್ರಿಗೆ ಉಪಯೋಗ ಹೆಚ್ಚು ಮಾಡ್ಕೋತಿದ್ದು ನೋಡಿದ್ದೀವಿ ನಾವೆಲ್ಲ. ತುಂಬ ಖುಷಿ ಪಟ್ಟಿದ್ದೀವಿ. ಅಟ್ ದ ಸೇಮ್ ಟೈಮ್ ಈಗ ಒಂದು ನಮ್ಮ ಸಮಾಜದಲ್ಲಿ ಯಾವ ರೀತಿ ಒಳ್ಳೇದು ಕೆಟ್ಟದ್ದೆಲ್ಲ ಇದೆಯೋ ಅದೇ ರೀತಿ ಪೊಲೀಸ್ ಇಲಾಖೆಯಲ್ಲಿರುವಂಥ ಅವ್ರು ಮಾಡುವಂಥ ಭಾಳಷ್ಟು ಒಳ್ಳೆ ಕೆಲಸಗಳನ್ನು ಬಿಟ್ಟು ಯಾವುದೋ ಒಂದೆರಡು ಹೈಲೈಟ್ ಆಗುತ್ತೆ. ಮತ್ತು ಇವಾಗ ಟ್ರಾಫಿಕಲ್ಲಿ ಯಾರೋ ಒಬ್ಬರ ಮೇಲೆ ಸಿಟ್ಟಾಗ್ತಾರೆ. ಇವಾಗ ನಮ್ಮ ಟ್ರಾಫಿಕ್ನವ್ರು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8, 9, 10 ಗಂಟೆವರೆಗೂ ಪಬ್ಲಿಕಲ್ಲಿ ಕೆಲಸ ಮಾಡ್ತಿರ್ತಾರೆ. ಇವಾಗ ನಾನು ವೈಯಕ್ತಿಕವಾಗಿ ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಮಾಡೋಂಥ ಸಂದರ್ಭ ಬಂದಾಗ, ನಾನು ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರನೇ ಇಲ್ಲ. ಈಗ ಫೈನ್ ನಿಂದು ರೆಕಾರ್ಡ್ಸ್ ತೋರಿಸಪ್ಪ ಅಂತಂದರೆ ಯಾಕೆ ತೋರಿಸ್ಬೇಕು ಅಂತಾರೆ. ನಮ್ಮವರು ಬಿಸಿಲ ಕೆಲಸ ಮಾಡ್ತಿರ್ತಾರಲ್ಲ, ನಮ್ಮವರು ಮನುಷ್ಯರೇ ಅಲ್ವಾ. ಸೊ ಹಂಗಾಗಿ ಯಾರೋ ಒಬ್ಬರು ಸ್ವಲ್ಪ ಸಿಟ್ಟಾಗಿ ರಿಯಾಕ್ಟ್ ಮಾಡಿದ್ದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಹೈಲೈಟ್ ಮಾಡ್ತಾರೆ. ಇದು ನಿಮ್ಮದು ಗಾಡಿ ಮೇಲೆ ಕೇಸ್ ಹಾಸಿದೆ, ಇದು ಕಟ್ಟಲಿಲ್ಲ ಅಂದರೆ ನಿಮ್ಮ ಗಾಡಿ ಸೀಸ್ ಆಗುತ್ತೆ ಅನ್ನೋ ಟೈಪ್ ಏನಾದರೂ ಹೇಳ್ತಾರೆ ಅಂದ್ಕೊಳ್ಳಿ, ಅಥವಾ ನೀವು ಫೈನ್ ಕಟ್ಟಬೇಕಾಗುತ್ತೆ ಅಂತ ಹೇಳಿದರೆ ಅಸಂಬದ್ಧವಾಗಿ ಮಾತಾಡ್ತಾರೆ. ಹೋಗಿ ನೀವು ವಿಜಯ್ ಮಲ್ಯ ಹಿಡ್ಕೊಂಬನ್ನಿ, ಲಲಿತ್ ಮೋದಿ ಹಿಡ್ಕೊಂಬನ್ನಿ, ನೀರವ್ ಮೋದಿ ಹಿಡ್ಕೊಂಬನ್ನಿ ಅಂದರೆ ಅಲ್ಲಿ ಏನು ವಸ್ತುಸ್ಥಿತಿ ಇರುತ್ತೆ ಅದನ್ನು ಬಿಟ್ಟು ಅನಗತ್ಯವಾಗಿ ಮಾತಾಡುವಂಥದ್ದು. ನಮ್ಮಲ್ಲಿ ಯಾವುದೋ ಇಂಪಾರ್ಟೆಂಟ್ ಕೇಸ್ ಆಗಿದ್ರೆ ಆ ಕೇಸಲ್ಲೇ ನೀವು ಆರೋಪಿಗಳು ಹಿಡಿದಿಲ್ಲ, ನಮ್ಮನ್ನು ಹಿಡಿದಿದ್ದೀರಿ ಅಂದರೆ ಸಾರ್ವಜನಿಕರು ಅವ್ರ ವತಿಯಿಂದ ಕೂಡ ಭಾಳ ದೊಡ್ಡ ಜವಾಬ್ದಾರಿಯನ್ನು, ಅಂದರೆ ಕಾನೂನು ಮತ್ತು ನಿಯಮಗಳನ್ನ ಪಾಲನೆ ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊರಬೇಕಾಗತ್ತೆ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಕೆಲಸನೂ ಈಸಿ ಆಗುತ್ತೆ ಮತ್ತು ಯಾವುದೇ ಸಂಘರ್ಷಕ್ಕೂ ಅಲ್ಲಿ ದಾರಿ ಆಗಲ್ಲ. ಚಿತ್ರದುರ್ಗದ ಕಲ್ಲಿನ ಕೋಟೆಯ ಹುಡುಗ ಇವತ್ತು ಹುಬ್ಬಳ್ಳಿಯವರೆಗೂ, ಅಂದ್ರೆ ಹುಬ್ಬಳ್ಳಿಯ ಗಂಡು ಮೆಟ್ಟಿದ ನಾಡಿನವರೆಗೂ ಬಂದು ಕುತ್ಕೊಳ್ಳೋ ಪಯಣ ಇದೆಯಲ್ಲ ಸರ್, ಅದು ಹೆಂಗೆ, ಎಲ್ಲಿಂದ ಶುರು ಆಯ್ತು ಅಂತ ನಿಮ್ಮ ಈ IPS ಜರ್ನಿ? ನನ್ನ ಪ್ರಕಾರ ನೀವು ತಹಶೀಲ್ದಾರು ಕೂಡ ಆಗಿದ್ರಿ ಅಂತ ಕೇಳ್ಪಟ್ಟಿದ್ದೀನಿ, ಒಂದಿಷ್ಟು ಮಾಹಿತಿಗಳನ್ನು ಕೂಡ ಕೇಳಿದ್ದೀನಿ. ಅಪ್ ಟು PUC ಚಿತ್ರದುರ್ಗದಲ್ಲಿ ಓದಿದ್ದು, ಅದಾದಮೇಲೆ ಡಿಗ್ರಿ BSc ಅಗ್ರಿಕಲ್ಚರ್ ಶಿವಮೊಗ್ಗದಲ್ಲಿ ಓದಿದ್ದು. ಅದಾದಮೇಲೆ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪೂಸಾ ಕ್ಯಾಂಪಸ್ ಅಂತ ಕರೀತಾರೆ, ದೆಹಲಿಲಿದೆ. ಅದೊಂದು ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ಒಂದು ಭಾಳ ದೊಡ್ಡ ಕ್ಯಾಂಪಸ್. ದಟ್ಸ್ ಅ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್. ಇಟ್ ಈಸ್ ಲೈಕ್ ಹೆಡ್ ಕ್ವಾರ್ಟರ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಆ್ಯಂಡ್ ಎಜುಕೇಷನ್. ಸೊ ಅಲ್ಲಿ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಾನು UPSC ಪ್ರಿಪೇರ್ ಆಗಿ ನಾನು ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ KS ಕೂಡ ಸೆಲೆಕ್ಷನ್ ಆಗಿತ್ತು. ತಹಸೀಲ್ದಾರ್ ತಾವು ಹೇಳಿದಂಗೆ 2006ನೇ ಬ್ಯಾಚಲ್ಲಿ ಸೆಲೆಕ್ಷನ್ ಆಗಿತ್ತು. ಆ ಬ್ಯಾಚಲ್ಲಿ ನಾನು UPSC ಇಂಟರ್ವ್ಯೂ ಕೊಟ್ಟಿದ್ದೆ. ನೆಕ್ಸ್ಟ್ ಬ್ಯಾಚಲ್ಲಿ ನಾನು ಮತ್ತೆ UPSC ಕ್ಲಿಯರ್ ಮಾಡಿ ಅದರಲ್ಲಿ IPS ಅಲಾಟ್ ಆಯಿತು ಮತ್ತು ಕರ್ನಾಟಕ ಅಲಾಟ್ ಆಯಿತು. ಹಾಗಾಗಿ ಅವತ್ತಿಂದ ಇವತ್ತವರೆಗೂ 2007ನೇ ಬ್ಯಾಚ್ ನಂದು. ಸುಮಾರು 19 ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾ ಇದ್ದೀನಿ. ಭಾಳ ಒಳ್ಳೆಯ ಒಂದು ಅನುಭವ ಅಂದರೆ, ನಾನು ಬಳ್ಳಾರಿಲಿ ಪ್ರೊಫೆಷನರ್ ಇದ್ದೆ, ಕುಣಿಗಲ್ ತುಮಕೂರಲ್ಲಿ ASP ಇದ್ದೆ, ಅದಾದಮೇಲೆ ರಾಯಚೂರು, ಹಾವೇರಿ, ಚಿಕ್ಕಮಂಗ್ಳೂರು, ಗುಲ್ಬರ್ಗಾದಲ್ಲಿ SP ಆಗಿ ಕೆಲಸ ಮಾಡಿದ್ದೀನಿ. ನಂತರ ಬೆಂಗಳೂರಲ್ಲಿ DCP ಆಗಿ ಮತ್ತು ಮಂಗಳೂರಲ್ಲಿ ಕಮಿಷನರ್ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ಮಧ್ಯದಲ್ಲಿ ಯೂತ್ ಸರ್ವಿಸಸ್ಸು, ರೈಲ್ವೆ ಡಿಪಾರ್ಟ್ಮೆಂಟು, ವೈರ್ಲೆಸ್ ಜೊತೆಗೂ ಸ್ವಲ್ಪ ದಿನ ಕೆಲಸ ಮಾಡಿದೆ. ಮತ್ತು ಇಲ್ಲಿ ಬಂದು ಸುಮಾರು 2 ವರ್ಷಗಳಿಂದ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನೀವು ಹೇಳಿದ್ರಿ ಬಳ್ಳಾರಿ, ರಾಯಚೂರು, ಹಾವೇರಿ, ಚಿಕ್ಕಮಂಗ್ಳೂರು, ಗುಲ್ಬರ್ಗ, ಈ ರೀತಿ ವಿವಿಧ ಕಡೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಇಲ್ಲಿ ಈ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಗೆ ವೆರಿ ಚಾಲೆಂಜಿಂಗ್ ಅನ್ಸಿದ್ದು ಯಾವ ಜಿಲ್ಲೆ ಸರ್? ಈಗ ಆಕ್ಚುಲಿ ಇದು ಬಹಳ ಟಫ್ ಕ್ವಶನ್. ನಿಮ್ಮ ಹುಬ್ಳಿ ಧಾರವಾಡದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೀತು. ಅದು ಜೆನ್ಜಿ, ಇವತ್ತಿನ ಯುವ ಸಮುದಾಯ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಈ ಸರ್ಕಾರದ ವಿರುದ್ಧ ನಡೀತದೆ. ಎಂತ ಅದು ರಾಜಕೀಯವಾಗಿ ತಿರುವು ಕೂಡ ಬರುತ್ತೆ. ಆದ್ರೆ ನೀವು ಖುದ್ದು ಆ ಜಾಗಕ್ಕೆ ಹೋಗ್ತೀರಾ, ವಿದ್ಯಾರ್ಥಿಗಳನ್ನ ಕನ್ವಿನ್ಸ್ ಮಾಡ್ತೀರಾ, ನಾನು ಕೂಡ ಅದೇ ಹಂತದಿಂದ ಬಂದಿದ್ದೀನಿ ಅಂತ ಮೈಕ್ ಹಿಡಿದು ಮಾತಾಡ್ತೆ. ಆದ್ರೂ ನಿಮ್ಗೊಂದೆರಡು ಕಲ್ಲಿನ ಇಟ್ಟು ಕೂಡ ಏನೋ ಬಿತ್ತು, ಏನೋ
ಸಮಸ್ಯೆ ಆಯ್ತು ಅಂತ ಕೂಡ ವರದಿ ಆಯ್ತು. ಕನ್ವಿನ್ಸ್ ಮಾಡಿ ಆ ಇಡೀ ಪ್ರತಿಭಟನೆಯಲ್ಲಿ ಯುವಕರು ಸರ್ಕಾರವನ್ನ ನಂಬೋದಕ್ಕಿಂತ ಶಶಿಕುಮಾರ್ ಸಾಹೇಬ್ರನ್ನ ನಂಬ್ತಾರೆ. ಎಸ್, ನಾವು ನಿಮ್ ನಂಬ್ತೀವಿ ಸರ್, ನಾವು ಪ್ರತಿಭಟನೆ ನಾವು ವಾಪಸ್ ತಗೋತಾ ಇದೀವಿ ಅನ್ನೋ ಹಂತಕ್ಕೆ ಕನ್ವಿನ್ಸ್ ಮಾಡ್ತಿರಲ್ಲ ಒಂದು. ಇನ್ನೊಂದು, ಇದೇ ರೀತಿಯಾಗಿ ನೀವು ತುಲನೆ ಮಾಡಿ ನೋಡಿದಾಗ ಗುಲ್ಬರ್ಗದಲ್ಲಿ ಇರ್ತೀರಾ, ಅಲ್ಲಿ ದಲಿತ ಸಂಘಟನೆಯ ನಾಯಕರುಗಳನ್ನ ಕರೆದಿ ಅವರನ್ನ ಕಾಲಕ್ಕೆ ಒಂದು ಮೀಟಿಂಗ್ ಮಾಡಿ ಹೋರಾಟಗಳನ್ನ ಯಾವ ರೀತಿ ಮಾಡಬೇಕು, ವಿರುದ್ಧ ಯಾವ ರೀತಿ ಆಗ್ಬಾರ್ದು, ಯಾಕೆ ಇಲ್ಲಿ ಅತಿ ಹೆಚ್ಚು ಹೋರಾಟಗಳು ಯಾಕೆ ನಡೀತಾ ಇದೆ ಅದನ್ನ ಪರಿಶೀಲನೆ ಮಾಡ್ತೀರಾ. ಪರಿಶೀಲನೆ ಮಾಡಿ ಆ ಸಮುದಾಯದ ನಾಯಕರನ್ನ ಕರ್ಕೊಂಡ್ಬಂದು ಒಂದ್ ರೀತಿ ಮೀಟಿಂಗ್ ಮಾಡ್ತೀರಾ. ಇಲ್ಲಿ ವಿದ್ಯಾರ್ಥಿಗಳನ್ನ ನೀವು ಹ್ಯಾಂಡ್ಲ್ ಮಾಡ್ತೀರಾ. ಅಂದ್ರೆ ನಿಮಗೆ ಗ್ರೌಂಡ್ಗೆ ಇಳಿದಾಗ ಆ ಸಮಸ್ಯೆ ಅರ್ಥ ಆಯ್ತು, ಆ ಕಾರಣಕ್ಕೆ ನೀವು ಇದನ್ನೆಲ್ಲ ಮಾಡ್ತಾ ಇದ್ರಿ. ಆ ಹೋರಾಟ ಹೆಂಗಿತ್ತು ಸರ್ ಅವತ್ತು? ಆಕ್ಚುಲಿ ಫೀಲ್ಡ್ ಅಲ್ಲಿ ಇದ್ದವ್ರು ನೀವು, ಖಂಡಿತ ಕನ್ವಿನ್ಸ್ ಹೆಂಗ್ ಮಾಡಿದ್ರಿ? ಗುಲ್ಬರ್ಗ ಅಂದ್ರೆ ನಾನು ಅಲ್ಲಿ ಸುಮಾರು 3 ವರ್ಷಗಳ ಕಾಲ 2016ರಿಂದ 19 ಕೆಲಸ ಮಾಡಿದೆ. ಅದು ನಿಜವಾಗ್ಲೂ ನೀವು ಹೇಳಿದ್ರಿ, ಇಷ್ಟು ಎಕ್ಸ್ಪೀರಿಯನ್ಸ್ ಗಳಲ್ಲಿ ನಿಮ್ಗೆ ತುಂಬಾ ಚಾಲೆಂಜಿಂಗ್ ಯಾವುದು ಅಂತ. ಆ ಪ್ರಶ್ನೆ ಅರ್ಧಕ್ಕೆ ನಿಲ್ತು ಉತ್ತರ ಕೊಡುವಂಥದ್ದು. ಗುಲ್ಬರ್ಗ ನಿಜವಾಗ್ಲೂ ಬಹಳ ಒಂದು ಚಾಲೆಂಜಿಂಗ್ ಪ್ಲೇಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅವತ್ತಿನ ದಿನಕ್ಕೆ ಅದು ಇವತ್ತಿನ ಗುಲ್ಬರ್ಗ ನಗರ ಕಮಿಷನರೇಟ್ ಮತ್ತು ಗುಲ್ಬರ್ಗ ಜಿಲ್ಲೆ ಎರಡೂ ಸೇರಿದ್ದಂತ 9 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸೀಸ್, 2 MP ಕಾನ್ಸ್ಟಿಟ್ಯೂಯೆನ್ಸೀಸ್ ನ ಮೇಜರ್ ಅಸೆಂಬ್ಲಿ ಸೆಗ್ಮೆಂಟ್ಸ್ ಇದ್ದಂತ ಒಂದು ಜಾಗ. ಪೊಲಿಟಿಕಲಿ ಕೂಡ ಅಲ್ಲಿ ಬಹಳ ದೊಡ್ಡ ಹಿರಿಯ ನಾಯಕರಿದ್ದರಿಂದ ಪೊಲಿಟಿಕಲಿ ಕೂಡ ತುಂಬ ಸೆನ್ಸಿಟಿವ್ ಜಾಗ ಅದು. ಅದರ ಜೊತೆಗೆ ಗುಲ್ಬರ್ಗ ಮಣ್ಣಿನ ನೆಲದ ಒಂದು ಶಕ್ತಿ ಅನ್ನೋ ರೀತಿಯಲ್ಲಿ ಜನ ಸಾಕಷ್ಟು ಹೋರಾಟಗಾರರು, ಈ ಹುಟ್ಟು ಹೋರಾಟಗಾರರು ಅಂತಾರಲ್ಲ ಹಂಗೆ. ಅಲ್ಲಿ ಸ್ವಲ್ಪ ನಮ್ಮ ದಲಿತ ಸಮುದಾಯಕ್ಕೆ ಸೇರಿದಂತಹ ಜನರ ಸಂಖ್ಯೆ ಹೆಚ್ಚಿದೆ. ಸೊ ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಸಂದರ್ಭದಲ್ಲಿ ಅವರ ಹಕ್ಕುಗಳ ಪ್ರತಿಪಾದನೆಗೆ, ಅವರ ಹಕ್ಕುಗಳನ್ನು ಪಡ್ಕೊಳ್ಳಿಕ್ಕೆ ಸಾಕಷ್ಟು ಹೋರಾಟಗಳನ್ನು ಮಾಡಬೇಕಾಗತ್ತೆ. ಮಾಡಿದಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ 1-2 ಪ್ರೊಟೆಸ್ಟ್ ಆದಂಥ ಸಂದರ್ಭದಲ್ಲಿ, 1-2 ಕೇಸಸ್ ಆದಂಥ ಸಂದರ್ಭದಲ್ಲಿ ನಾನು ಕೈಗೊಂಡ ಕ್ರಮದ ಬಗ್ಗೆ ಅವ್ರಿಗೂ ಕೂಡ ಭಾಳ ಅಸಮಾಧಾನ ಆಗಿತ್ತು. ಸೊ ನಂತರದಲ್ಲಿ ನಾನು ಅವ್ರ ಜೊತೆ ನಿರಂತರವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಕ್ರಮ ಕೈಗೊಂಡಿರುವಂಥದ್ದು ನಂತರದಲ್ಲಿ ನೋಡಿದಾಗ ಇದನ್ನು ಇನ್ನೂ ಬೇರೆ ರೀತಿ ತಗೋಬೋದಿತ್ತು ಅನ್ನೋಂಥ ನನಗೂ ಕೂಡ ರಿಯಲೈಸ್ ಆಯಿತು. ಆಗ ನನಗೆ ಅನಿಸಿದ್ದು, ಅಲ್ಲಿರುವಂಥ ಹೋರಾಟಗಾರರು ಯಾರಿದ್ದಾರೆ ಅವರೆಲ್ಲರ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಮತ್ತು ಅವ್ರ ಸಮಸ್ಯೆಗಳ ಒಂದು ಆಳ ಅಗಲವನ್ನು ನಾವು ತಿಳ್ಕೊಂಡ್ರೆ ನಾವು ತುಂಬ ಎಂಪಥೆಟಿಕ್ ಆಗಿ ಕೆಲಸ ಮಾಡ್ಬೋದು ಅನ್ನುವಂಥದ್ದು. ಸೊ ಹಂಗಾಗಿ ಗುಲ್ಬರ್ಗ ಹೇಳಬೇಕು ಅಂತಂದರೆ ಇವಾಗಿನ ಕಲಬುರಗಿ ತುಂಬ ನನ್ನ ಮನಸ್ಸಿಗೆ ಹತ್ತಿರವಾದಂಥ ಜಾಗ. ತುಂಬ ಪ್ರೀತಿಯಿಂದ, ತುಂಬ ಖುಷಿಯಿಂದ ನಾನು ಕೆಲಸ ಮಾಡಿದಂಥ 3 ವರ್ಷಗಳವು. ಸೊ ಅಲ್ಲಿ ಎಲ್ಲ ಸಮಸ್ಯೆಗಳನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸಲಿಕ್ಕೆ ಸಾರ್ವಜನಿಕರು, ಎಲ್ಲ ಪಕ್ಷದವರು, ಎಲ್ಲ ಸಂಘಟನೆ ಮುಖಂಡರು ನಮಗೆ ಸಹಕಾರ ನೀಡಿದರು ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ ಹೇಳಿದರೆ. ಇವನ್ ಮಾಧ್ಯಮದವರು ಕೂಡ ತುಂಬ ಒಳ್ಳೆಯ ಒಂದು ಸಹಕಾರವನ್ನು ಆ ಒಂದು ಸ್ಥಳದಲ್ಲಿ ಕೊಟ್ಟರು. ಮುಂದುವರೆದು ನೀವು ಕೇಳುವಂಥದ್ದು ಇದೇನು ವಿದ್ಯಾರ್ಥಿಗಳ ಒಂದು ಹೋರಾಟ. ಈ ಕಳೆದ ಸೆಪ್ಟೆಂಬರ್ 2025ರಲ್ಲಿ ನಡೆದಂಥ ಪ್ರತಿಭಟನೆ ಏನಿತ್ತು, ಈಗ ನೀವು ಹೇಳಿದ ರೀತಿಯಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವ ಸಮುದಾಯ ರಸ್ತೆಗೆ ಬಂದಂಥ ಒಂದು ವಿಶಿಷ್ಟ ಘಟನೆ. ಯಾಕಂದ್ರೆ ಜುಬ್ಲಿ ಸರ್ಕಲ್ ಬಂದ್ ಮಾಡಿದಂಥ ಸಂದರ್ಭದಲ್ಲಿ ಇಷ್ಟೊಂದು ಜನ ಎಲ್ಲಿಂದ ಬಂದ್ರು ಅನ್ನೋಂಥದ್ದು ನಮಗೆ ಆಶ್ಚರ್ಯ ಆಗಿತ್ತು. ಯಾಕಂದ್ರೆ ನಮ್ಮ ಅಂದಾಜು ಇದ್ದಿದ್ದು 3,000-4,000 ಸಾವಿರ ಜನ ಬರ್ಬೋದು DC ಆಫೀಸ್ಗೆ ಅಂತ. ಬಟ್ ಅದ್ ನಂತರದಲ್ಲಿ ನೋಡ್ತಾ ಸುಮಾರು 15-20 ಸಾವಿರ ಜನದಷ್ಟು ವಿದ್ಯಾರ್ಥಿಗಳು ಬಂದದ್ದು ನಮಗೂ ಆಶ್ಚರ್ಯ ಆಯಿತು. ಬಟ್ ಥ್ಯಾಂಕ್ಫುಲಿ ನಮ್ಮ ಒಂದು ವೈಯಕ್ತಿಕ ಒಡನಾಟ ಅವರಲ್ಲಿ ಜೊತೆ ಏನಿತ್ತು, ಮತ್ತು ಆ ಒಂದು ಪ್ರತಿಭಟನೆಗಳ ಹೋರಾಟ ನೇತೃತ್ವವನ್ನು ವಹಿಸಿದಂಥವ್ರ ಜೊತೆ ನಮ್ದೇನು ಸಂಪರ್ಕ ಇತ್ತು, ಅದರಿಂದ ನಾವು ಅವರ ಜೊತೆ ಕಮ್ಯುನಿಕೇಟ್ ಮಾಡಿ ನಮ್ಮ ನಿಲುವೇನಿದೆ ಮತ್ತು ಅವರ ಒತ್ತಾಯಗಳೇನಿದೆ ಅದನ್ನು ಸಂಬಂಧಪಟ್ಟ ಸರ್ಕಾರದ ವಿವಿಧ ಹಂತಗಳಲ್ಲಿ ತಲುಪಿಸುವಂಥ ಒಂದು ಕೆಲಸ ನಾನು ಮತ್ತು ಅಂದಿನ ಜಿಲ್ಲಾಧಿಕಾರಿಗಳಾಗಿದ್ದಂಥ ದಿವ್ಯಾ ಪ್ರಭು ಅವರು ಮಾಡಿದ್ರೆ ಹಿನ್ನೆಲೆಯಲ್ಲಿ ಅವ್ರ ಪ್ರತಿಭಟನೆಯನ್ನು ವಾಪಸ್ ತೊಗೊಂಡ್ರು. ಅದಾದಮೇಲೆ ಅದೇ ರೀತಿ ಪ್ರತಿಭಟನೆಗಳಾದಂಥ ಸಂದರ್ಭದಲ್ಲಿ ಅನಾನುಕೂಲ ಸಾಕಷ್ಟು ಜನಕ್ಕೆ ಆಗುತ್ತೆ. ಮತ್ತು ಆ ರೀತಿಯ ಒಂದು ಕ್ರೌಡನ್ನು ಕೆಲವು ಯಾರಾದರೂ ಮಿಸ್ಯೂಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅಂತಂದು ನಾವು ಪ್ರತಿ ಸಂದರ್ಭದಲ್ಲೂ ಅನುಮತಿ ನಿರಾಕರಣೆ ಮಾಡಿದ್ವಿ. ನಿರಾಕರಣೆ ಮಾಡಿದಾಗ್ಯೂ ಕೂಡ ಅವರು ಮಾನ್ಯ ನ್ಯಾಯಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಕಡೆಗೆ ನ್ಯಾಯಾಲಯ ಕೂಡ ನಮ್ಮ ನಿಲುವನ್ನು ಒಪ್ಪಿಕೊಳ್ತು. ಮತ್ತು ಕೆಲವು ನಿರ್ದಿಷ್ಟ ಸ್ಥಳದಲ್ಲಿ ನಿರ್ದಿಷ್ಟ ಸಂಖ್ಯೆಯ ಜನನ ತಗೊಂಡು ನೀವು ಪ್ರತಿಭಟನೆ ಮಾಡ್ಬೋದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಆ ಪ್ರತಿಭಟನೆ ಒಂದು ಹಂತಕ್ಕೆ ಕಡಿಮೆ ಆಯಿತು. ಈ ವರ್ಷದಲ್ಲೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಒಂದು ಭಾಳ ದೊಡ್ಡ ಪ್ರತಿಭಟನೆಯನ್ನು ಒಂದು ಪಕ್ಷದ ನೇತೃತ್ವದಲ್ಲಿ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಆಗ ಸ್ವಲ್ಪ ಸಂಘರ್ಷ ಆಯಿತು. ಯಾಕಂದ್ರೆ ನಾವು ಕೊಟ್ಟಿರೋ ರೂಟ್ ರೀಚ್ ಮಾಡ್ತೀವಿ ಅಥವಾ ಎಲ್ಲಿ ಸಾರ್ವಜನಿಕರಿಗೆ ಅನಾನುಕೂಲ ಆಗುತ್ತೆ ಆ ಜಾಗದಲ್ಲೇ ನಾವು ಬಂದು ಪ್ರತಿಭಟನೆ ಮಾಡ್ತೀವಿ ಅಂತಂದ ಸಂದರ್ಭದಲ್ಲಿ ಅವ್ರನ್ನ ತಡಿಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಕೆಲವು ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ಸಣ್ಣ ಪುಟ್ಟ ಪೆಟ್ಟುಗಳಾಯಿತು. ಆ ಸಂದರ್ಭದಲ್ಲಿ ನನಗೂ ಸ್ವಲ್ಪ ಇಲ್ಲಿ ಎದೆಗೆ ಒಂದು ಒತ್ತದಂಥ ಒಂದು ಬ್ಲಂಟ್ ಇಂಜುರಿ ರೀತಿಯಲ್ಲಿ ಆಗಿತ್ತು. ಈ ಪ್ಲೆಕಾರ್ಡ್ಸ್ ಇಟ್ಕೊಂಡಾಗ ಕಡ್ಡಿ ಇರ್ತಲ್ಲ, ಆ ಕಡ್ಡಿ ತೊಗೊಂಡು ಸ್ವಲ್ಪ ಇಲ್ಲಿ ಒತ್ತಿದ ರೀತಿಯಲ್ಲಿ ಆಗಿತ್ತು. ಅದು ಎಕ್ಸಾಕ್ಟ್ ಯಾವ ಕಾರಣಕ್ಕೆ ಇಂಜುರಿ ಆಗಿತ್ತು ಅಂತ ಗೊತ್ತಿಲ್ಲ. ಅಷ್ಟಾಗಿಯೂ ಕೂಡ ಅವತ್ತು ಕೂಡ ಯಾವುದೇ
ಒಂದು ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗದ ರೀತಿಯಲ್ಲಿ ಪ್ರತಿಭಟನಾಕಾರರು ನಮ್ಮ ಜೊತೆ ಸಹಕರಿಸಿದರು. ಅಂದ್ರೆ ಇವತ್ತಿನ ಯುವ ಸಮಾಜ ಏನಿದೆ, ನೀವು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ನೋಡ್ತಾ ಇರ್ಬೋದು, ಈ ಗನ್ ಇಟ್ಕೊಂಡು ರೀಲ್ಸ್ ಮಾಡೋವಂಥದ್ದು, ದಾರಿ ತಪ್ತಾ ಇದ್ದಾರೆ. ಆಮೇಲೆ 16-17 ವರ್ಷದ ಯುವಕರು ಇವತ್ತು ಕ್ರೈಮ್ ಮಾಡುವಂತ ಹಂತಕ್ಕೆ ಬಂದಿದ್ದಾರೆ. ಏನು ಹಣಕ್ಕೋಸ್ಕರ, ಸಣ್ಣ ಹಣ, ಯಾರೋ ತಾಯಿ ಕೊಟ್ಟಿಲ್ಲ, ತಂದೆ ಕೊಟ್ಟಿಲ್ಲ, ತಂದೆ ಏನು ಕುಡಿಯೋದಕ್ಕೆ ದುಡ್ಡು ಕೊಟ್ಟಿಲ್ಲ, ಒಂದು ಎಲ್ಲ ಹೇಳ್ತಾರೆ ಕುರುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತ ದುಡ್ಡು ಈ ರೀತಿಯಾಗಿ ಮಾಡಿಸ್ತಾ ಇದೆ. ಅಂದ್ರೆ ಬಹಳಷ್ಟು ವಿಷಯ, ಸಮಾಜ ದಾರಿ, ಯುವ ಸಮಾಜ ದಾರಿ ತಪ್ತಾ ಇದೆ. ಬಹಳಷ್ಟು ವಿಷಯ, ಕೇವಲ ದುಡ್ಡು ಅಂತಲ್ಲ. ಈ ಮೊಬೈಲ್ ಆಡಕ್ ಕೊಟ್ಟಿಲ್ಲ ಅಂತ ಸೂಸೈಡ್ ಮಾಡ್ಕೊಂಡಿರೋದು, ಅಥವಾ ತಂದೆ ತಾಯಿ ಅಣ್ಣ ತಮ್ಮಗಳಿಗೆ ಅಟ್ಯಾಕ್ ಮಾಡಿರೋಂಥದ್ದು ನಾವು ನೋಡಿದೀವಿ. ಅದೇ ರೀತಿ ಸ್ನೇಹಿತರು ಹೊಡೆದಾಡ್ಬೇಕಾದ್ರೆ ಒಳಗಡೆಯಿಂದ ಹೋಗ್ಬಿಟ್ಟು ಚಾಕು ತಗೊಂಬಂದು ಚುಚ್ಚಿ, ನಮ್ಮ ಹುಬ್ಳಿಲೇ ಒಂದಾಗಿತ್ತು, 8ನೇ ಕ್ಲಾಸ್ ಹುಡುಗನಿಗೆ 7ನೇ ಕ್ಲಾಸ್ ಹುಡುಗ ಚುಚ್ಚಿ ಕೊಲೆ ಮಾಡಿರುವಂಥದ್ದು. ಸೊ ಇದಕ್ಕಿಂತ ಗಂಭೀರ ಪ್ರಕರಣ ನಮಗೆ ಬೇಕಿಲ್ಲ. ಸೊ ಅದೇ ರೀತಿ ನಾನು ಬೆಂಗಳೂರು DCP ಇದ್ದಂಥ ಸಂದರ್ಭದಲ್ಲಿ ಮಗಳು 8ನೇ ಕ್ಲಾಸ್ 9ನೇ ಕ್ಲಾಸ್ ಓದ್ತಿದ್ದಂಥ ಮಗಳು ತಮ್ಮ ಸ್ನೇಹಿತರ ಜೊತೆ ಎಲ್ಲ ಫ್ರೀಯಾಗಿ ಆಟ ಆಡಲಿಕ್ಕೆ ಹೋಗ್ಲಿಕ್ಕೆ ಬರಲಿಕ್ಕೆ ಬಿಡಲ್ಲ ಅಂತ ತಂದೆನೇ ಕೊಲೆ ಮಾಡಿದ್ಲು. ಸೊ ಈ ಥರ ಎಲ್ಲ ನಡೀತಾ ಇದೆ. ಏನಾಗಿದೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಮೀಡಿಯಾಗಳಲ್ಲಿ ಥ್ರೂ ಇಂಟರ್ನೆಟ್ಟು ಭಾಳ ದೊಡ್ಡ ದೊಡ್ಡ ಅಫೆನ್ಸ್ಗಳು ಅಥವಾ ಕೆಟ್ಟ ಕೆಟ್ಟ ಘಟನೆಗಳ ಬಗ್ಗೆ ಮಾಹಿತಿ ತುಂಬ ಹ್ಯಾಂಡಿಯಾಗಿ ಸಿಗ್ತಾ ಇದೆ. ಹಂಗಾಗಿ ಎಲ್ಲೋ ಒಂದು ಕಡೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಸ್ಪಷ್ಟವಾಗಿ ನಾವು ಮಕ್ಕಳ ಮಾರ್ಗದರ್ಶನ ಮಾಡುವಂಥದ್ದು, ಮಕ್ಕಳನ್ನ ಸರಿದಾರಿಗೆ ತರೋದ್ರಲ್ಲಿ ನಾವೇ ಎಡುತ್ತಾ ಇದ್ದೀವ ಅನ್ನೋಂಥದ್ದು ಒಂದು ಆತ್ಮಾವಲೋಕದ ಪ್ರಶ್ನೆ, ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ನಾವು. ಸೊ ಅದ್ರ ಜೊತೆಗೆ ಭಾಳಷ್ಟು ಒಳ್ಳೆ ವಿಚಾರಗಳು ಕೂಡ ಇದಾವೆ, ಅದನ್ನ ಯಾಕೆ ನೋಡಲ್ಲ ಅನ್ನೋಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ರೌಡಿ ಪರೇಡ್ ಮಾಡಿಸೋದು ಏನು ಅಂತಂದ್ರೆ, ಅವನು ಸಮಾಜಕ್ಕೆ ಅವನು ಏನು ಅನ್ನೋದನ್ನ ಗೊತ್ತಾಗಬೇಕು ಅನ್ನೋ ಒಂದು ವರ್ಷನ್ ಇದೆ. ಆಮೇಲೆ ಅದು ಮಾಧ್ಯಮಗಳಲ್ಲಿ, ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದೆ, ಈ ಹಿಂದೆ ಮಾಧ್ಯಮಗಳಲ್ಲೇನು ಪ್ರಸಾರ ಆಗ್ತಿರ್ಲಿಲ್ಲ. ಅದು ಸಂಬಂಧಪಟ್ಟಂತ ಇಲಾಖೆಯ ಮುಖ್ಯಸ್ಥರು ರೌಡಿ ಪರೇಡ್ ಮಾಡಿಸಿ ಅವ್ರಿಗೆ ವಾರ್ನಿಂಗ್ ಮಾಡುವಂಥದ್ದು, ಸಂಬಂಧಪಟ್ಟಂತ ಸ್ಟೇಷನ್ಗಳಿಗೆ ಹೋಗಿ ಸಿಗ್ನೇಚರ್ ಮಾಡುವಂಥದ್ದು, ಕಾಲಕ್ಕೆ ಈ ರೀತಿ ಒಂದು ಎಚ್ಚರಿಕೆ ಅವ್ರಿಗೆ, ಪೊಲೀಸ್ ಇಲಾಖೆ ಇನ್ನೂ ಇದೆ, ನೀವು ಇಂಥ ಆಕ್ಟಿವಿಟೀಸ್ಗಳನ್ನೆಲ್ಲ ಮಾಡಕ್ ಹೋಗ್ಬೇಡಿ, ನಾವ್ ಇನ್ನೂ ಇದೀವಿ ಅನ್ನೋ ಒಂದು ಸಂದೇಶ ಕೊಡೋದಕ್ಕೆ. ಬಟ್ ಇನ್ನೊಂದು ವರ್ಷ ನೋಡಕ್ ಹೋದ್ರೆ ಆ ಸಮಾಜ ಅಂದ್ರೆ ಯಾರು ರೌಡಿ ಎಲಿಮೆಂಟ್ಸ್ಗಳಿದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ, ಟಿವಿಗಳಲ್ಲಿ ಬಂದಾಗ ಕುಟುಂಬದ ಮರ್ಯಾದೆ ಹೋಗ್ತಾ ಇದೆ ಅನ್ನೋ ಕೂಡ ಒಂದು ಮೆಸೇಜ್ ಕೂಡ ಬರ್ತಾ ಇದೆ. ರೌಡಿ ಪೆರೇಡ್ ಮಾಡೋದು ಅಥವಾ ರೌಡಿ ಶೀಟರ್ಸ್ ಮನೆಗಳಿಗೆ ವಿಸಿಟ್ ಮಾಡುವಂಥದ್ದು, ಮನೆಗಳಿಗೆ ರೇಡ್ ಮಾಡುವಂಥದ್ದು, ಇದೆಲ್ಲ ನಮಗೆ ಯಾಕೆ ಮಾಡ್ತೀವಿ ಅಂತಂದರೆ, ಮನೆಗೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರು ರೆಡ್ ಹ್ಯಾಂಡೆಡ್ ಆಗಿ ಅಲ್ಲಿ ಇದೇನು ಸಿಚುವೇಶನ್ ಇದೆ, ಕೆಲವರು ಕುಡಿತದ ಅಭ್ಯಾಸ ಇರುತ್ತೆ, ಕೆಲವರು ಡ್ರಗ್ಸ್ ಅಭ್ಯಾಸ ಇರುತ್ತೆ, ಕೆಲವರು ವೆಪನ್ಸ್ ಇಟ್ಕೊಂಡಿರ್ತಾರೆ, ಕೆಲವರು ಮನೆಗೆ ಬೇಕಿಲ್ದಿರುವಂಥ ಭಾಳಷ್ಟು ಜನ ರೌಡಿ ಶೀಟರ್ಸ್ ಇರ್ತಾರೆ. ಮನೆಯಲ್ಲಿ ಕೂಡ ಇರುವಂಥ ಹೆಣ್ಮಕ್ಳಿಗೆ, ಮನೆ ತಂದೆ ತಾಯಿಗಳಿಗೂ ತೊಂದರೆ ಕೊಟ್ಟಿರುವಂಥವ್ರು ಭಾಳ ಜನ ಇರ್ತಾರೆ. ಅದ್ರ ಜೊತೆಗೆ ನಾವು ಪೆರೇಡ್ ಮಾಡೋಂಥ ಉದ್ದೇಶ ಏನು ಅಂತಂದರೆ, ಅವ್ರಿಗೆ ಕೇವಲ ಅಲ್ಲಿ ಬೈಯೋದು, ಅವ್ರನ್ನ ಕಂಡೆಮ್ ಮಾಡೋದು ಅಷ್ಟೇ ಅಲ್ಲ, ಅದು ಸ್ವಲ್ಪ ಹೈಲೈಟ್ ಆಗುತ್ತೆ ಅಷ್ಟೇ. ಬಿಟ್ಟರೆ ನೀವೆಲ್ಲ ಒಳ್ಳೆ ದಾರಿಯಲ್ಲಿ ನಡೀರಿ, ನೀವೆಲ್ಲ ಮುಖ್ಯವಾಹಿನಿಗೆ ಬರಲಿಕ್ಕೆ ನಾವು ಸಹಕರಿಸ್ತೀವಿ, ನಿಮ್ಮೆಲ್ಲ ಅಪರಾಧ ಚಟುವಟಿಕೆಗಳಿಂದ ಹೊರಗೆ ಬನ್ನಿ ಅನ್ನುವಂಥ ಒಂದು ಕರೆ ಕೊಡಲಿಕ್ಕೆ ಒಂದು ಕಡೆ. ಎರಡನೇ, ತಾವು ಹೇಳ್ದಂಗೆ ಈ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಕುರಿತಾಗಿ ಪೊಲೀಸರು ಭಾಳ ಗಟ್ಟಿ ಒಂದು ನಿರ್ಣಯಗಳನ್ನು ತಗೋತಾ ಇದ್ದಾರೆ ಅನ್ನೋಂಥ ಒಂದು ಸಂದೇಶ ಕೂಡ ಪರೋಕ್ಷವಾಗಿ ಕೊಡುವಂಥದ್ದು. ಅದ್ರ ಜೊತೆಗೆ ಆ ರೌಡಿ ಶೀಟರ್ಸ್ನ ಕರೆಸಿದಂಥ ಸಂದರ್ಭದಲ್ಲಿ ಅವ್ರ ರೌಡಿ ಶೀಟ್ಗಳನ್ನ ಅಪ್ಡೇಟ್ ಮಾಡ್ಕೊಳ್ಳೋವಂಥದ್ದು, ಅವ್ರ ಡೀಟೇಲ್ಸ್ ತೊಗೊಳೋವಂಥದ್ದು, ಅವ್ರ ಫೋನ್ ನಂಬರ್ ಇರ್ಬೋದು, ಅವ್ರ ಆ್ಯಕ್ಟಿವಿಟಿ, ಅವ್ರ ಅಸೋಸಿಯೇಟ್ಸ್ ಯಾರು, ಎಲ್ಲಿರ್ತಾರೆ, ಅವ್ರಿಗೆ ದುಡ್ಡು ಕೊಡೋರು ಯಾರು, ಗಾಡಿ ಕೊಡೋರು ಯಾರು, ಪ್ರತಿಯೊಂದನ್ನು ನಾವು ವೆರಿಫೈ ಮಾಡಿ ಅವ್ರದ್ದು ಡಾಕ್ಯುಮೆಂಟೇಷನ್ ಮಾಡಿಸುವಂಥ ಕೆಲಸ ಕೂಡ ಮಾಡ್ತೀವಿ. ಅದ್ರ ಜೊತೆಗೆ ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಿವೆಂಟಿವ್ ಕೇಸಸ್ ಮಾಡುವಂಥದ್ದು, ಎಕ್ಸ್ಟರ್ಮೆಂಟಿಗೆ ಅವ್ರು ಫಿಟ್ ಇದ್ದಾರಾ, ರೌಡಿ ಗೂಂಡಾ ಆ್ಯಕ್ಟಿಗೆ ಫಿಟ್ ಇದ್ದಾರೆ, ಅದನ್ನೆಲ್ಲ ಕಾನ್ಸ್ಟೆಂಟಾಗಿ ಎವ್ಯಾಲ್ಯೂಯೇಟ್ ಮಾಡೋಂಥ ಕೆಲಸ ಮಾಡ್ತಾ ಇರ್ತೀವಿ. ರೌಡಿ ಶೀಟ್ ಪೆರೇಡ್ಗಳಲ್ಲಿ ಅವ್ರಿಗೆ ಎಚ್ಚರಿಕೆ ಕೊಡೋದ್ರ ಜೊತೆಗೆ ಒಳ್ಳೆಯ ದಾರಿಯಲ್ಲಿ ನೀವು ನಡೆದಂಥ ಸಂದರ್ಭದಲ್ಲಿ ನಿಮಗೆ ಮುಖ್ಯವಾಹಿನಿಗೆ ತರಲಿಕ್ಕೆ ನಾವು ಕೂಡ ನಿಮಗೆ ಸಹಕರಿಸ್ತೀವಿ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಡ್ತೀವಿ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಫುಲ್ ಟೈಮ್ ಪೊಲೀಸ್ ಆಫೀಸರ್, ಪಾರ್ಟ್ ಟೈಮ್ ಸಿಂಗರ್ ಅಂತ. ಪೊಲೀಸರು ಅಂದ್ರೆ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಬಟ್ ನೀವು ಈ ಹಾಡೋದು ಇದೆಯಲ್ಲ, ಸಖತ್ ಎಂಜಾಯ್ ಮಾಡ್ತೀರಾ ಕಾರಲ್ಲಿ ಕೂತ್ಕೊಂಡು. ಆ ಕೋವಿಡ್ ಟೈಮಲ್ಲೂ ಕೂಡ ನಾನು ಸುಮಾರು ನಿಮ್ಮ ಎಲ್ಲ ವಿಡಿಯೋಸ್ಗಳನ್ನು ನೋಡಿದ್ದೆ ಸಾಮಾಜಿಕ ಜಾಲತಾಣಗಳು. ಈ ಹಾಡೋ ಹವ್ಯಾಸ ಯಾವಾಗಿಂದ ಶುರು ಆಯ್ತು ಸರ್? ಈಗ ನಾನು ಚಿತ್ರದುರ್ಗದಲ್ಲಿ ಹುಟ್ಟು ಸೊ ಚಿತ್ರದುರ್ಗದಲ್ಲಿ ಓನ್ಲಿ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಅಂದ್ರೆ ಸಿನಿಮಾ ನೋಡೋದು, ಅಥವಾ ಕೋಟೆಗೆ ಹೋಗೋದು, ಅಥವಾ ಮುರುಘಾ ಮಠಕ್ಕೆ ಹೋಗೋದು. ಇದು ಬಿಟ್ಟು ಬೇರೆ ಏನು ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಸೊ ಹಂಗಾಗಿ ಹಾಡೋವಂಥದ್ದು, ಈ ಅಂತ್ಯಾಕ್ಷರಿ ಆಡೋವಂಥದ್ದು, ಸಿನಿಮಾಗಳು ನೋಡಿದಂಥ ಸಂದರ್ಭದಲ್ಲಿ ಹಾಡಿನ ಬುಕ್ ತೊಗೊಂಬಂದು ಹಾಡನ್ನು ಕಲಿಯುವಂಥದ್ದು, ಇದೆಲ್ಲ ಸ್ವಲ್ಪ ನಿರಂತರವಾಗಿತ್ತು. ಸೊ ಒಟ್ಟಾರೆಯಾಗಿ ಇವಾಗ ಪೊಲೀಸ್ ಇಲಾಖೆಯಲ್ಲಿ ನಾವು ನಮ್ಮದೇ ಆದ ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಿರ್ತೀವಿ. ಅಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಒಂದು ಪರ್ಸನಲ್ ಸ್ಪೇಸ್ ಇರಬೇಕಾಗತ್ತೆ. ಆ್ಯಸ್ ಅ ಪಾರ್ಟ್ ಆಫ್ ಇಟ್, ಮೈ ಪರ್ಸನಲ್ ಸ್ಪೇಸ್ ಈಸ್ ಆಕ್ಯುಪೈಡ್ ವಿತ್ ಸಮ್ ಕಲ್ಚರಲ್ ಥಿಂಗ್ಸ್ ಲೈಕ್ ಸಿಂಗಿಂಗ್ ಇರ್ಬೋದು. ನಾನು ಸಿನಿಮಾ ನೋಡ್ಲಿಕ್ಕೆ ಇಷ್ಟಪಡ್ತೇನೆ, ಸಾಕಷ್ಟು ಕನ್ನಡ ಸಾಹಿತ್ಯದ ಕುರಿತಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಹಂಗಾಗಿ ದಟ್ ಈಸ್ ಹೌ ಇದು ಆಡೋವಂಥದ್ದು ಆ ರೀತಿ ರೂಢಿ ಆಯಿತು. ಮತ್ತು ಈ ನಮ್ಮ ಊರುಗಳ ಕಡೆ ಎಲ್ಲ ನಮ್ಮದು ಭಾಳ ದೊಡ್ಡ ಸಂಬಂಧಿಕರ, ಸ್ನೇಹಿತರ ಬಳಗ ಇದೆ. ಸೊ ಅವ್ರುಗಳನ್ನೆಲ್ಲರನ್ನೂ ಎಲ್ಲ ಸಂದರ್ಭದಲ್ಲಿ ನಾನು ಹೋಗಿ ಭೇಟಿ ಮಾಡೋಕ್ಕಾಗಲ್ಲ. ಸೊ ಇಂಥದ್ದು ಯಾವ್ದಾದ್ರು ಒಂದು ಹಾಡು ಹಾಡಿ ನಮ್ಮ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕ್ಕೊಂಡಾಗ ಅವ್ರುಗಳು ಖುಷಿ ಪಡ್ತಾರೆ. ಈ ದಾರಿ ತಪ್ತಿರುವಂಥ ಯುವ ಸಮುದಾಯಕ್ಕೆ ನೀವೊಂದು ಸಂದೇಶ ಕೊಡೋದಾದ್ರೆ ಏನಂತ ಕೊಡ್ತೀರಾ ಸರ್? ಈಗ ಫಸ್ಟ್ ಆಫ್ ಆಲ್ ನೀವು
ಈ ಉದ್ರೆ ಶೋಕಿ ಮಾಡ್ಕೊಂಡು ಪುಕ್ಷಟೆ ಬಿಲ್ಡಪ್ಗಳು ಕೊಟ್ಕೊಂಡು ಯಾರನ್ನೋ ಮೆಚ್ಚುವಂಥ ಕೆಲಸ ಯಾಕೆ ಮಾಡ್ತೀರಿ? ನಿಮ್ಮನ್ನು ಈ ಭೂಮಿಗೆ ತಂದಿರುವಂಥ ತಂದೆ ತಾಯಿಗಳಿಗೆ ಅವ್ರಿಗೇನು ಬೇಕು ಅನ್ನೋಂಥದ್ದನ್ನು ಕೇಳಿಕೊಂಡು ಅದನ್ನು ಫಸ್ಟು ಫುಲ್ಫಿಲ್ ಮಾಡುವಂಥದ್ದು ಮಾಡಿ. ಇವಾಗ ಯಾವುದೇ ತಂದೆ ತಾಯಿ ನನ್ನ ಮಗ ಹೋಗ್ಬಿಟ್ಟು ರೌಡಿಸಮ್ ಮಾಡಿ ಹಣ ಗಳಿಸಲಿ ಅನ್ನೋಂಥ ಉದ್ದೇಶ ಇರಲ್ಲ, ಅಥವಾ ಯಾವುದೋ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡಿ ಹಣ ಗಳಿಸಲಿ ಅನ್ನೋಂಥ ಉದ್ದೇಶ ಇರಲ್ಲ. ಎಷ್ಟೋ ಸಂದರ್ಭದಲ್ಲಿ ನೀನೇನು ಮಾಡಬೇಡ, ಮನೇಲಿ ಬಿದ್ದಿರೋ ಬೇಕಿದ್ರೆ ನಾವೇ ಕೂಲಿ ಮಾಡೋ, ನಾವೇ ದುಡ್ದೋ, ಭಿಕ್ಷೆ ಬಿಡೋರು ತಂದು ನಿನ್ನ ಸಾಕ್ತೀನಿ ಅಂತ ಕೆಲಸ ಮಾಡಬೇಡ ಅಂತ ಹೇಳುವಂಥ ಸಮಾಜನೇ ನಮ್ಮದು, ತಂದೆ ತಾಯಿಗಳೇ ನಮ್ಮ ಸಮಾಜದಲ್ಲಿರುವಂಥದ್ದು. ಸೊ ಹಂಗಾಗಿ ವಿದ್ಯಾಭ್ಯಾಸದ ಕಡೆ ಫೋಕಸ್ ಮಾಡಿ. ಯಾರಿಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಅವಕಾಶ ಇಲ್ಲ, ದುಡಿಮೆ ಕಡೆ ಫೋಕಸ್ ಮಾಡಿ. ನೀವು ಚೆನ್ನಾಗಿರಿ, ನಿಮ್ಮ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ಳಿ. ನಿಮ್ಮ ಸುತ್ತಮುತ್ತಲ ಕುಟುಂಬ ಇರುತ್ತೆ, ಸ್ನೇಹಿತ ವರ್ಗ ಇರುತ್ತೆ, ಸಂಬಂಧಿಕರ ಒಂದು ವರ್ಗ ಇರುತ್ತೆ, ಅವ್ರಿಗೆಲ್ಲ ಒಂದು ಉಪಕಾರಿಯಾಗಿ ಉಪಯೋಗ ಆಗುವಂಥ ಕೆಲಸವನ್ನು ನೀವು ಮಾಡಿ. ಈ ಹೊರಗಡೆ ಈ ಯಾವುದೇ ಒಂದು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು ಅಥವಾ ಈ ರೌಡೀಸು ಅವ್ರದ್ದು ಲಾಜಿಕಲ್ಲಾಗಿ ಎಂಡ್ ಆಗಿದೆ ಲೈಫ್ ಅನ್ನೋಂಥದ್ದು ಯಾವುದೋ ಎಕ್ಸೆಪ್ಷನ್. ಬೀದಿ ಹೆಣ ಆಗೋವಂಥದ್ದು, ಕೈಕಾಲು ಮುರ್ಕೊಳ್ಳೋವಂಥದ್ದು, ಚೀತು ಅನ್ನಿಸ್ಕೊಳ್ಳೋವಂಥದ್ದು, ಈ ಥರ ಸಂಖ್ಯೆನೇ ಜಾಸ್ತಿ. ಹಾಗಾಗಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ಒಳ್ಳೆ ಮಕ್ಕಳಾದರೆ ಮುಂದೆ ದಿನ ದೇಶದಲ್ಲೂ ಕೂಡ ಒಂದು ಹೆಮ್ಮೆಯ ಪ್ರಾಮಾಣಿಕ ಪ್ರಜೆಯಾಗಿ ನಿಮ್ಮನ್ನು ನೀವು ಕರೆಸ್ಕೊಳ್ಳಿಕ್ಕೆ ಅರ್ಹರಾಗ್ತೀರಿ. ಪೊಲೀಸ್ ಅಂದ್ರೆ ಭಯ ಅನ್ನೋ ವಾತಾವರಣ ಇದೆಯಲ್ಲ, ಭಯ ಪಡಬೇಕಾ, ಭಯ ಪಡಬಾರ್ದು? ಅಲ್ಲ, ಪೊಲೀಸ್ ಅಂತಂದರೆ ಯಾವುದೇ ಒಂದು ಇಲಾಖೆ. ನೀವು ಶಿಕ್ಷಕರಿಗೆ ಭಯ ಪಡ್ತೀರಾ? ಭಯ ಪಡಲ್ಲ. ಅಥವಾ ನೀವು ಹಾಸ್ಪಿಟ್ಲಿಗೆ ಹೋದಂಥ ಸಂದರ್ಭದಲ್ಲಿ ವೈದ್ಯರಿಗೆ ಭಯ ಪಡ್ತೀರೋ? ಭಯ ಪಡಲ್ಲ. ಅದೇ ರೀತಿ ನಮ್ಮದು ಒಂದು ಮ್ಯಾಂಡೇಟ್ ಇದೆ, ಪಬ್ಲಿಕ್ ಆರ್ಡರ್ ಮೇಂಟೈನ್ ಮಾಡುವಂಥದ್ದು, ಕ್ರೈಮ್ ಡಿಟೆಕ್ಟ್ ಮಾಡುವಂಥದ್ದು, ಕ್ರೈಮ್ ಕಂಟ್ರೋಲ್ ಮಾಡುವಂಥದ್ದು, ಟ್ರಾಫಿಕ್ ರೆಗ್ಯುಲೇಷನ್ ಮಾಡುವಂಥದ್ದು, VIP ಬಂದೋಬಸ್ತ್ ಮಾಡುವಂಥದ್ದು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಜಾತ್ರೆ, ಎಲ್ಲದರಲ್ಲೂ ನಮ್ಮದೇ ಆದಂಥ ಕರ್ತವ್ಯಗಳಿದೆ. ಆ ಕರ್ತವ್ಯ ನಿರ್ವಹಿಸ್ತಾ ಇರ್ತೀವಿ. ಆದರೆ ಹಂಗಾಗಿ ಯಾವುದೇ ಕಾರಣಕ್ಕೂ ಯಾರೂ ಭಯ ಪಡೋದು ಬೇಕಿಲ್ಲ. ಆದರೆ ಅವ್ರವ್ರ ಹಂತದಲ್ಲಿ ಅವರೇ ನಿಯಮಗಳನ್ನು ಪಾಲನೆ ಮಾಡಿದರೆ ಪೊಲೀಸರಿಗೆ ಯಾವತ್ತೂ ಭಯ ಪಡದೆ ಕೂಡ ಜೀವನ ಮಾಡ್ಬೋದು. ಇದು IPS ಶಶಿಕುಮಾರ್ ಅವರವರ ಮುಕ್ತ ಮಾತು. ಅವರ ವೃತ್ತಿಯ ಬಗ್ಗೆ, ಅವರ ಜೀವನದ ಬಗ್ಗೆ ಮತ್ತು ಅವರು ನಡೆದು ಬಂದಂತಹ ಹಾದಿಯ ಬಗ್ಗೆ ಮತ್ತು ಯುವಕರಿಗೆ ಕೊಡಬೇಕಾದಂಥ ಸಂದೇಶವನ್ನ ಬಹಳ ಮುಕ್ತವಾಗಿ ನಮ್ಮೊತ್ತಿಗೆ ಮಾತಾಡಿದ್ದಾರೆ. ಸರ್, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.